ಈಗ ಚಕ್ರವರ್ತಿ ಸೂಲಿಬೆಲೆ ಕೋಟ್ಯಂತರ ರೂಪಾಯಿ ಮಾಡಿದ ಅಂತ ಆರೋಪ ಮಾಡ್ತಾರೆ. ಆರೋಪ ಮಾಡಿದಾಗ ಕೊನೆ ಪಕ್ಷ ನನ್ನ ಜೊತೆಲಿರೋರು ಬಿಟ್ಟು ಹೋಗ್ಬೇಕಲ್ಲ. ಚಕ್ರವರ್ತಿ ಸೂಲಿಬೆಲೆ ಅವರಿಗೆ ರಾಜಕೀಯಕ್ಕೆ ಬರಬೇಕು ಅಂತ ಆಸೆ ಇದೆಯಾ? ಖಂಡಿತವಾಗಿಯೂ ಇಲ್ಲ. ರಾಜಕೀಯ ನನ್ನ ಕಪ್ ಆಫ್ ಕಾಫಿ ಅಲ್ಲ ಅಂತ ಗೊತ್ತಿದೆ. ನನಗೆ ಹಣದ ಮ್ಯಾನೇಜ್ಮೆಂಟ್ ಬರಲ್ಲ. ದುಡ್ಡನ್ನು ಹೇಗೆ ಮ್ಯಾನೇಜ್ ಮಾಡಬೇಕು, ನನ್ನ ಕೈಲೇನಾದರೂ ದುಡ್ಡು ಬಂದರೆ ಅದನ್ನು ಎಲ್ಲಿ ಇಡಬೇಕು, ಈಗಲೂ ಒದ್ದಾಡ್ತಿದ್ದಾರೆ. ನನ್ನ ಜಾತಿ ಯಾವುದು ಅಂತ ತಿಳ್ಕೊಳ್ಳಿಕ್ಕೆ ಒದ್ದಾಡ್ತಿದ್ದಾರೆ. ಐ ಆಮ್ ಪ್ರೌಡ್. ನೀವು ಮುಸ್ಲಿಂ ವಿರೋಧಿನ? ಆ ಎಲ್ಲ ಆರೋಪಗಳನ್ನು ಸ್ಟಾಪ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಎಲ್ಲ ಆರೋಪಗಳಿಗೂ ಪಬ್ಲಿಕಲ್ಲಿ ಆನ್ಸರ್ ಮಾಡ್ತೀನಿ, ವಿತ್ ಡಾಕ್ಯುಮೆಂಟ್ ಆನ್ಸರ್ ಮಾಡ್ತೀನಿ. ತುಂಬ ಟ್ರೋಲ್ ಮಾಡ್ತಾರೆ ನಿಮ್ಮನ್ನು. ಅಂದರೆ ನಾನು ನೋಡಿದ ಹಾಗೆ ಯಾವುದೇ BJP ಪಾರ್ಟಿಯವ್ರನ್ನೂ ಅಷ್ಟು ಮಾಡಲ್ಲ, ಯಾವುದೋ ದೊಡ್ಡ ವಿವಾದದಲ್ಲಿ ಸಿಗಾಕೊಂಡವ್ರನ್ನೂ ಮಾಡಲ್ಲ. ಬಟ್ ನಿಮ್ಮ ವಿಚಾರ ಬಂದಾಗ ಅವರೇ ಕ್ರಿಯೇಟ್ ಮಾಡ್ತಾರೆ ವಿವಾದಗಳನ್ನು, ನಿಮ್ಮನ್ನು ಟ್ರೋಲ್ ಮಾಡ್ತಾರೆ, ಹಿಂಗೆ ಪುಂಗ್ಲಿ ಅಂತಾರೆ, ಮತ್ತೊಂದೇನೋ ಮಾಡ್ತಾರೆ, ಇನ್ನೊಂದೇನೋ ಮಾಡ್ತಾರೆ. ಸೊ ಆವಾಗ ನಿಮಗೆ ಮಾನಸಿಕವಾಗಿ ಯಾವತ್ತೂ ಕುಸ್ತಿದ್ದಿಲ್ವ ನೀವು? ಏನಪ್ಪ ಯಾಕೆ ಬೇಕಿದ್ದು ನನಗೆ ಅಂತ? ಒಂದು, ನಾನು ನನ್ನ ಜೀವನದಲ್ಲಿ ದೇವರ ಇಂಟರ್ವೆನ್ಷನ್ನ ಯಾವಾಗಲೂ ಭಾಳ ಖುಷಿಯಿಂದ ಸ್ವೀಕಾರ ಮಾಡ್ತೀನಿ. ಅನೇಕರಿಗೆ ಏನಾಗುತ್ತೆ, ಅವ್ರನ್ನ ಟ್ರೋಲ್ ಮಾಡಿದರೆ, ಅವ್ರನ್ನ ಬೈದರೆ, ಅವ್ರನ್ನ ಸಮರ್ಥಿಸ್ಕೊಳ್ಳಿಕ್ಕೆ ಯಾರೂ ಇರಲ್ಲ. ಇದ್ದರೂ ಕೂಡ ಸಂಬಂಧವೇ ಇಲ್ದವ್ರು ಯಾರೋ ಬೇಕಿದ್ರೆ ಮಾಡ್ಬೋದು, ಬೇಡ್ತಿದ್ರೆ ಬಿಡ್ಬೋದು ಅಂತ. ಬಟ್ ದೇವರ ದಯೆಯಿಂದ ನನಗೆ ನನ್ನ ಒಂದು ಟೀಮ್ ಹೇಗಿದೆ ಅಂತಂದರೆ, ಅವ್ರಿಗೆ ಗೊತ್ತಿದೆ ನಾನು ಏನು ಅಂತ. ನಾನು ಜೊತೆಲಿ ಇರ್ತೀನಿ ಯಾವಾಗಲೂ. ಈಗ ಚಕ್ರವರ್ತಿ ಸೂಲಿಬೆಲೆ ಕೋಟ್ಯಂತರ ರೂಪಾಯಿ ಮಾಡಿದ ಅಂತ ಆರೋಪ ಮಾಡ್ತಾರೆ. ಆರೋಪ ಮಾಡಿದಾಗ ಕೊನೆ ಪಕ್ಷ ನನ್ನ ಜೊತೆಲಿರೋರು ಬಿಟ್ಟು ಹೋಗ್ಬೇಕಲ್ಲ. ಯಾರೂ ಬಿಟ್ಟು ಹೋಗಲ್ಲ. ಕಳೆದ ಹೆಚ್ಚು ಕಡಿಮೆ 5 ವರ್ಷಗಳಿಂದ ಈ ಆರೋಪ ನಿರಂತರವಾಗಿ ಮಾಡ್ತಿದ್ದಾರೆ. ಚಕ್ರವರ್ತಿ ಕೋಟ್ಯಂತರ ರೂಪಾಯಿ ಮಾಡ್ದ, ಚಕ್ರವರ್ತಿ ಕಾರ್ ತಗೊಂಡ, ಚಕ್ರವರ್ತಿ ಅದು ಮಾಡಿದ. ಸರಿ, ಜೊತೆಲಿದ್ರು ಬಿಟ್ಟು ಹೋಗ್ಬೇಕಲ್ಲ. ಚಕ್ರವರ್ತಿ ಸಿಕ್ಕಾಪಟ್ಟೆ ದುಡ್ಡು ಮಾಡಿಬಿಟ್ರು, ಬಿಟ್ಟು ಹೋಗಬೇಕು ಅಂತ. ನಾನು ಇವತ್ತಿಗೂ ಧೈರ್ಯವಾಗಿ ಇದ್ರ ಮುಂದೆ ಹೇಳಬಲ್ಲೆ, ಬಿಟ್ಟು ಹೋದವರು ಬೆರಳೆಣಿಕೆಯಷ್ಟು ಜನ. ಅದು ಕಾರಣ ನಾನಲ್ಲ, ಬೇರೆ ಬೇರೆ ರೀಸನ್ಗಳಿಗೆ ಬಿಟ್ಟು ಹೋದವರು. ಅಂತಂದರೆ ಅರ್ಥ, ಜೊತೆಯಲ್ಲಿರೋರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ನನ್ನ ಬದುಕು ಹೆಂಗಿದೆ ಅಂತ. ಅದಕ್ಕೆ ನಾನು ಓಪನ್ ಚಾಲೆಂಜ್ ಕೊಡೋದು, ಯಾರ್ಯಾರು ಹಿಂಗೆ ಆರೋಪ ಮಾಡ್ತಿರೋ, ನಿಮ್ಗೆ ನಿಜವಾಗ್ಲೂ ಅಂಥದ್ದೊಂದು ಮನಸ್ಸಿದ್ರೆ ಒಂದು ವಾರ ನನ್ನ ಜೊತೆ ಬಂದಿರಿ, ಯು ಸಿ ಹೌ ಐ ಲೀವ್ ಅಂತ. ನೀವು ಯಾವ ಥರದ ಬದುಕನ್ನು ನಾನು ಲೀಡ್ ಮಾಡ್ತಿದ್ದೀನಿ ನೋಡಿಬಿಡಿ, ನಿಮಗೆ ಅರ್ಥ ಆಗಿಬಿಡುತ್ತೆ ಅಂತ. ಆ ಥರದ ಪರಿಸ್ಥಿತಿಲಿರುವಂಥವ್ರು. ಬಟ್ ಟ್ರಾಲ್ ಮಾಡುವಾಗಲೂ ಅವರಿಗೆ ಒಂದು ಗೊತ್ತಿರುತ್ತೆ, ಈ ಮನುಷ್ಯನ ಎಷ್ಟು ಟ್ರಾಲ್ ಮಾಡಿದರೂ ಕೂಡ ಒಂದು ವೀಕ್ ಮಾಡಬೇಕು ಅಂತಷ್ಟೇ. ಈ ಮನುಷ್ಯ ಇನ್ನು ಮಾತಾಡಬಾರ್ದು, ಎರಡನೇದು ಮಾತಾಡಿದ್ದನ್ನು ಜನ ಕೇಳಬಾರ್ದು ಅಂತ. ನನಗೆ ಒಂದು ಸ್ವಲ್ಪ ಆತಂಕ ಶುರುವಾಗಿದ್ದು ಯಾವಾಗ ಅಂತಂದರೆ ಕರೋನಾ ಟೈಮ್ನಲ್ಲಿ ಶುರು ಮಾಡಿದ್ರು ಇವರು ಇದನ್ನು. ಕರೋನಾದಲ್ಲಿ ಎಲ್ಲರೂ ಫ್ರೀ ಆಗಿದ್ದರು, ಒಂದು ಹಣೆಪಟ್ಟಿ ಕಟ್ಟಿ ಎಲ್ಲವನ್ನು ಟ್ರಾಲ್ ಮಾಡಬೇಕು, ಹಳೇದು ಹೇಳಿದ ಸುಳ್ಳು ಅಂತ ಹೇಳುವಂಥ ಪ್ರಯತ್ನ ಮಾಡಬೇಕು ಅಂತ. ದೆನ್ ಅವತ್ತು ನಂಗೆ ತುಂಬ ಆತ್ಮೀಯ ಮಿತ್ರ, ಐ ವಾಸ್ ಡೌನ್. ಜನ ಮುಂದೆ ಕೇಳ್ತಾರೋ ಇಲ್ವೋ, ಜನ ನನ್ನ ಮಾತನ್ನು ಕೇಳಲ್ವ, ಇವರೆಲ್ಲ ಹಿಂಗೆ ಪ್ರಾಪಗೇಟ್ ಮಾಡಿದರೆ ಏನಾಗುತ್ತೆ, ಏನು ಮಾಡೋದು ಇದಕ್ಕೆ ಅಂತ ಕೇಳ್ತಿದ್ರು. ಕರೆಕ್ಟಾಗಿ ಮೋದಿ ಈ ಬಾರ್ಡರಿಗೆ ಹೋಗಿ ಒಂದು ಭಾಷಣ ಮಾಡಿದ್ರು ಅವತ್ತು. ನಾನು ತುಂಬ ಡೌನ್ ಆಗಿದ್ದೆ. ನನ್ನ ಮಿತ್ರ ಒಬ್ಬ ಫೋನ್ ಮಾಡಿದ್ದ ಮಂಗಳೂರಿನಿಂದ. ನಾನು ಕೇಳಿದೆ, ಏನಿದು ಹಿಂಗೆ ಮಾಡಿದ್ರೆ ಏನಾಗುತ್ತೆ, ನಮ್ಮದು ಕಳೆದೋಗಿದೆ. ಏನಾಗಿಲ್ಲ ಕಣ, ಒಂದು ಟ್ರಯಲ್ ಮಾಡಿ ಇವತ್ತು ಮೋದಿ ಮಾಡಿದ ಭಾಷಣದ ಮೇಲೆ ಇವತ್ತೊಂದು ಲೈವ್ ಹೋಗು, ನೋಡೇ ಬಿಡೋಣ. ನಿಂಗೆ ಗೊತ್ತಾಗುತ್ತಲ್ಲ, ಆರ್ಪಾರ್ ಗೊತ್ತಾಗುತ್ತೆ ಜನ ನಿನ್ನ ಮಾತು ಕೇಳ್ತಾರೋ ಇಲ್ವೋ, ಅಥವಾ ಅವ್ರು ಹೇಳಿದ್ದು ವ್ಯಾಪಕ ಆಗಿದೆಯೋ ಇಲ್ವೋ ಅಂತ. ನನಗನ್ನಿಸೋದು ನೋಡೇ ಬಿಡಬೇಕು ಅಂತ. ಅವ್ನು ಹೇಳಿದಾಗ 12:30 1 ಗಂಟೆ ನಾನು ಮೋದಿ ಭಾಷಣವನ್ನು ಅನಲೈಸ್ ಮಾಡಲಿಕ್ಕೆ ಶುರು ಮಾಡಿದೆ. ನಾನು 2 ಗಂಟೆಗೆ ಅನೌನ್ಸ್ ಮಾಡಿದೆ, ಇವತ್ತು ಸಂಜೆ 5 ಗಂಟೆಗೆ ಐ ಆಮ್ ಗೋಯಿಂಗ್ ಆನ್ ಲೈವ್ ಮೋದಿಯ ಭಾಷಣದ ಮೇಲೆ ಅಂತ. ನನಗೊಂದು ಆತಂಕ ಇತ್ತು, ಹೆಂಗೆ ರಿಸೀವ್ ಮಾಡ್ತಾರೆ. ಈಗ ನಿಮ್ಮನ್ನು ಕಂಡ್ರೆ ಆಗಲ್ಲ ಅಂತಂದರೆ ಜನ ನೋಡಬಾರ್ದು, ಅದನ್ನು ಜನ ಅದನ್ನು ಅಪ್ರಿಸಿಯೇಟ್ ಮಾಡಬಾರ್ದು, ಜನ ಅದರಲ್ಲಿರುವಂಥ ಒಳ್ಳೆ ಪಾಯಿಂಟ್ಗಳನ್ನು ಮಾತಾಡಬಾರ್ದು. ಓಕೆ, ಒಂದು ಆರ್ಪಾರ್ ನೋಡೋಣ ಆ್ಯಂಡ್ ನಾನು ಸೈಲೆಂಟ್ ಆಗಿಬಿಡ್ತೀನಿ ಅಂತ. ಅವತ್ತು ಲೈವ್ ಹೋದಾಗ ಫೇಸ್ಬುಕ್ ಲೈವ್ 4,500 ಜನ ಇದ್ರು. ಅದರಲ್ಲಿ 4,500 ಜನ ಕರ್ನಾಟಕದ ಒಬ್ಬ ಮಿನಿಸ್ಟ್ರಿಗೆ ಬರಲ್ಲ. ಹೌದೌದು, CM ಮಾತಾಡಿದ್ರೆ 4,500 ಬರೋದು ಕಷ್ಟ. ಆದರೆ ನಾನು ಮಾತಾಡ್ತಿರುವಾಗ ಜನ ಕೇಳ್ತಿದ್ರಲ್ಲ, ಅವ್ನು ತಕ್ಷಣ ಫೋನ್ ಮಾಡ್ದ, ನೋಡಿದ್ಯಾ ಜನ ಹೆಂಗೆ ಕಾಯ್ತಾ ಇದ್ದಾರೆ, ಜನರ ರಿಯಾಕ್ಷನ್ ಏನಿದೆ, ಜನ ನಿನ್ನನ್ನು ನೋಡ್ತಿರುವಂಥ ರೀತಿ ಬೇರೆ. ಈ ಟ್ರಾಲ್ಗಳು ಯಾರು ಅಂತಲೂ ಚೆನ್ನಾಗಿ ಗೊತ್ತು. ಇದು ಆರ್ಗನೈಸ್ಡ್ ಟ್ರಾಲ್ ಆಗಿರೋದ್ರಿಂದ ತಲೆನೇ ಕೆಡಿಸ್ಕೋಬೇಡ, ನೀನು ಮಾಡಬೇಕಾಗಿರೋ ಕೆಲಸ ಪರ್ಫೆಕ್ಟ್ ಆಗಿದೆ. ನನಗೆ ಎಷ್ಟು ವಿಶ್ವಾಸ ಬಂದ್ಬಿಡ್ತಾವತ್ತು ಅಂತಂದರೆ ಅವತ್ತೇ ಬಿದ್ದೋಯ್ತು. ಮತ್ತು ಆಮೇಲೆ ನನಗನ್ನಿಸ್ತು, ಇವ್ರು ಮಾಡಿದಷ್ಟು ಹೆಚ್ಚಾಗುತ್ತೆ ಇದು ಅಂತ. ನಾನು ಆ ಟೈಮ್ನಲ್ಲಿ ವಿವೇಕಾನಂದರ ಲೈಫನ್ನು ಸೀರೀಸ್ ಆಗಿ ತೆಗೆದುಕೊಂಡೆ. ಇವರು ಟ್ರಾಲ್ ಮಾಡ್ತಾ ಇರೋ ಹೊತ್ತಲ್ಲಿ ಐ ವಾಂಟೆಡ್ ಟು ಸಿ, ಒಂದು ನನ್ನ ಅಂತಃಶಕ್ತಿಯನ್ನು ಜಾಸ್ತಿ ಮಾಡ್ಕೋಬೇಕು, ಇನ್ನು ಜನರಿಗೆ ನನ್ನ ಅಂತಃಶಕ್ತಿ ಜಾಸ್ತಿ ಆಗೋದನ್ನು ಮೆಸೇಜ್ ಮೂಲಕ ಕೊಡಬೇಕು ಅಂತ ವಿವೇಕಾನಂದರ ಲೈಫನ್ನು ಆರಿಸ್ಕೊಂಡೆ. ಸತ್ಯ ಹೇಳ್ತೀನಿ ಕೀರ್ತಿ, ಗೊತ್ತಿಲ್ಲ ನನಗೆ ಅದು ಯಾವ ಸ್ಪಿರಿಟ್ ಒಳಗಿತ್ತು. ಅದು ಸ್ವಾಮೀಜಿ ಬಗ್ಗೆ ಹೇಳುವಾಗಲೆಲ್ಲ ಹಂಗೆ ಅನ್ಸುತ್ತೆ. ಆದರೆ ಇವತ್ತು ಅನೇಕ ಸಾಧುಗಳು ನನಗೆ ಹೇಳ್ತಾರೆ, ಬಿರುಗಾಳಿ ಸಂತ ನೋಡ್ತಿದ್ದೀವಿ ನಾವು, ಈಗ ವಾಪಸ್ ನಾವು ಹಾಕಿದಾಗ ಮತ್ತೆ ನೋಡ್ತಿದ್ದೀವಿ ಅಂತ. ಒಂದು ಮದುವೆಗೆ ಹೋಗಿದ್ದೀನಿ, 2 ಡಾಕ್ಟರ್ಸು
ಗಂಡ ಹೆಂಡತಿ ಇಬ್ಬರು ಡಾಕ್ಟರು. ಹೆಂಡತಿ ಬಂದು ನನಗೆ ಹೇಳ್ತಾಳೆ, ಚಕ್ರವರ್ತಿ ನಮ್ಮ ಯಜಮಾನ್ರೆ ಯಾವತ್ತೂ ಫೇಸ್ಬುಕ್ ನೋಡಲ್ಲ ಕಣ, ಬಿರುಗಾಳಿ ಸಂತ ಮಾತ್ರ ಒಂದು ದಿನ ಬಿಡಲ್ಲ, ನಾನು ಕರಿತೀನಿ ಅಂತ ಕರೆಸಿ ಅವ್ರು ನಂಗೆ ಬಂದ ತಕ್ಷಣ ಕೈ ಮುಗಿದು ಅದು ಏನು ಸೀರೀಸು ಸರ್, ಒಂದು ದಿನ ಮಿಸ್ ಆಯಿತು ಅಂದರೆ ತಲೆ ಕೆಟ್ಟೋಗ್ಬಿಡುತ್ತೆ ನನಗೆ. ಭಾಳ ನನಗೆ ಅನ್ನಿಸ್ತು ಆಗ, ವಾಹ್ ನೀವು ಎಷ್ಟು ಚಾಲೆಂಜ್ ಮಾಡ್ತೀರೋ ನಾನು ಅಷ್ಟು ಅದನ್ನು ಸ್ವೀಕಾರ ಮಾಡ್ತೀನಿ. ಆ್ಯಂಡ್ ಐ ಸ್ಟಾರ್ಟೆಡ್ ಲವಿಂಗ್ ಇಟ್. ನೀವು ಚಾಲೆಂಜ್ ಮಾಡಿ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಅಂತ. ಆದರೆ ಯಾವತ್ತೂ ನೇರವಾಗಿ ಆನ್ಸರ್ ಮಾಡಲ್ಲ. ನನ್ನ ಆನ್ಸರ್ ಮಾಡೋ ಸ್ಟೈಲಿ ಬೇರೆ ಇದೆ. ಇದುವರೆಗೂ ನಾನು ಯಾರಿಗೂ ಕೂಡ ನೇರವಾಗಿ ಆನ್ಸರ್ ಮಾಡಲಿಲ್ಲ. ತುಂಬ ಜನ ಅಂದ್ಕೊಳ್ತಾರೆ ಒಂದ್ಸಲ ನಂಗೆ ಆನ್ಸರ್ ಮಾಡಿಬಿಡ್ಲಿ, ಒಂದ್ಸಲ ನಂಗೆ ಏನಾದರೂ ಮಾತಾಡಲಿ ಅವನು ಅಂತ. ಬಟ್ ಐ ನೆವರ್ ಆನ್ಸರ್. ನಂಗೆ ಕೆಲವರು ಫೋನ್ ಮಾಡಿ ಮಾತಾಡಿ ರೆಕಾರ್ಡ್ ಮಾಡ್ಕೋಬೇಕು ಅಂತೆಲ್ಲ ಪ್ರಯತ್ನ ಪಡ್ತಾರೆ. ನೀವು ಏನೇ ಮಾಡಿದರೂ ಕೂಡ ಅದ್ರಲ್ಲಿ ಏನೂ ಸಿಗಲ್ಲ ಅಂತ ಗೊತ್ತಾದ್ಮೇಲೆ ಈಗ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಹೀಗಾಗಿ ನನಗೆ ಪ್ರತಿ ಚಾಲೆಂಜನ್ನು ಕೂಡ ನಾನು ಸ್ವೀಕಾರ ಮಾಡ್ತೀನಿ. ನನಗೆ ಒಂದು ವಾರಗಳ ಕಾಲ ಇವರೇನು ಚಾಲೆಂಜ್ ಹಾಕಲಿಲ್ಲ ಅಂತಂದರೆ ನಂಗೆ ಡೌಟ್ ಆಗುತ್ತೆ, ಏನಾದರೂ ಕೆಲಸ ಮಾಡ್ತಾ ಇಲ್ವಾ, ನಾನು ಸೈಲೆಂಟ್ ಆಗಿಬಿಟ್ಟಿದ್ದೀನ ಅಂತ. ಸೊ ನನಗೆ ನಾನು ಏನು ಮಾಡ್ತಿದ್ದೀನಿ ಅನ್ನೋದಕ್ಕೆ ಬೆಂಚ್ ಮಾರ್ಕು, ಲಿಟ್ಮಸ್ ಟೆಸ್ಟು ಅದು ನನ್ನ ವಿರೋಧಿಗಳು ಅಂತ. ಐ ಲವ್ ದೆಮ್. ಇತ್ತೀಚೆಗೆ BJP ಮೇಲೆ ಕೋಪ ಬಂದಿದೆಯಾ? ಕೋಪ ಇದು ಹೇಗಿದೆ ಅಂತಂದರೆ, BJP ಅನ್ನೋದು ಸಂಘದ ಒಂದು ಭಾಗ ಅನ್ನೋದಾದರೆ ನಾನು ಕೂಡ ಸಂಘದ ಒಂದು ಭಾಗವೇ. ಬೇರೆ ಬೇರೆ ಭಾಗಗಳು, ಒಂದು ದೊಡ್ಡ ಹಡಗು ಸಂಘ ಅಂತಾದರೆ BJP ನಾನು ಎಲ್ಲರೂ ಒಂದೇ ಹಡಗಿನಲ್ಲಿ ಹೋಗ್ತಿರೋದು. ಕೋಪಿಸ್ಕೊಳ್ಳೋದ್ರಲ್ಲಿ ಅರ್ಥವೇ ಇಲ್ಲ. ತಿದ್ದಬೇಕಾಗಿರೋದಷ್ಟೇ ಕೆಲಸ. ನನ್ನ ಹಡಗಿನ ಪಕ್ಕದ ರೂಮ್ ಗಲೀಜಾಗಿದ್ದರೆ, ನನ್ನ ರೂಮ್ ಕ್ಲೀನಾಗಿ ಇಟ್ಕೊಂಡಿದ್ದೀನಿ, ಪಕ್ಕದ ರೂಮ್ ಗಲೀಜಾಗಿದ್ದರೆ ಒಂದೇ ನಾನೇ ಹೋಗಿ ಕ್ಲೀನ್ ಮಾಡಬೇಕು. ಅಕಸ್ಮಾತ್ ನನಗೆ ಹೋಗ್ಲಿಕ್ಕೆ ಆಗಲ್ಲಪ್ಪ, ನನ್ನ ಕೆಲಸ ಭಾಳ ಇದೆ ಅಂದರೆ ನೀನು ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂದರೆ ಬಡಿತೀನಿ ನೋಡು ಅಂತ ಹೇಳಬೇಕು. ನಮ್ಮವರೇ ಎಲ್ಲರೂ ನಾವೇ ಮಾಡಬೇಕಾಗಿರೋದು. ಸೊ ನನಗೆ ಅದು ಆಕ್ರೋಶ ಅನ್ನೋಕ್ಕಿಂತ ಹೆಚ್ಚು ಅದು ಕೊಳಕಾಗಿದೆಯಲ್ಲ ಅನ್ನೋವಂಥ ಭ್ರಮ ನಿರಸನ ಇತ್ತಲ್ಲ, ಆ ಭ್ರಮ ನಿರಸನವನ್ನು ಡೆಫಿನೆಟ್ಲಿ ನಾನು ಹೊರಗೆ ಹಾಕ್ಕೊಂಡೆ. ಆ್ಯಂಡ್ ಐ ಆಮ್ ಪ್ರೌಡ್. ಅದನ್ನು ಅವರು ಚೆನ್ನಾಗಿ ಸ್ವೀಕಾರ ಮಾಡಿದ್ದಾರೆ. ಸ್ವೀಕಾರ ಮಾಡಿಕೊಂಡು ನಮ್ಮವರೇ ಒಬ್ಬರು ನಮ್ಮನ್ನು ಬೈತಿದ್ದಾರೆ ಅಂತಂದರೆ ಅದ್ರಲ್ಲಿ ರೀಸನ್ ಇದೆ ಅಂತ ಅವ್ರಿಗೆ ಅರ್ಥ ಆಗಿದೆ. ತಿದ್ಕೋಬೋದು ಅಂತ ಅನ್ಕೋತೀನಿ ನಾನು. ಚಕ್ರವರ್ತಿ ಸೂಲಿಬೆಲೆ ಅವರಿಗೆ ರಾಜಕೀಯಕ್ಕೆ ಬರಬೇಕು ಅಂತ ಆಸೆ ಇದೆಯಾ? ಖಂಡಿತವಾಗಿಯೂ ಇಲ್ಲ. ರಾಜಕೀಯ ನನ್ನ ಕಪ್ ಆಫ್ ಕಾಫಿ ಅಲ್ಲ ಅಂತ ಗೊತ್ತಿದೆ. ನನಗೆ ಆಗಲ್ಲ. ನಾನು ತುಂಬ ಕಡೆ ಇದನ್ನು ಹೇಳಿದ್ದೀನಿ. ರಾಜಕೀಯದ ಯಾಕೆ ಅಂತಂದರೆ ನನಗೆ ಒಂದು ಹಣದ ಮ್ಯಾನೇಜ್ಮೆಂಟ್ ಗೊತ್ತಿಲ್ಲ, ಸತ್ಯ ಗೊತ್ತಿಲ್ಲ ಕೀರ್ತಿ, ನಂಗೆ ಗೊತ್ತಿಲ್ಲ ಯಶನ ಇದನ್ನು ಒಪ್ಕೊಳ್ತಿರೋ ಬಿಡ್ತಿರೋ. ಆದರೆ ನನಗೆ ಹಣದ ಮ್ಯಾನೇಜ್ಮೆಂಟ್ ಬರಲ್ಲ. ದುಡ್ಡನ್ನು ಹೇಗೆ ಮ್ಯಾನೇಜ್ ಮಾಡಬೇಕು, ನನ್ನ ಕೈಲೇನಾದರೂ ದುಡ್ಡು ಬಂದರೆ ಅದನ್ನು ಎಲ್ಲಿ ಇಡಬೇಕು. ನಂದು ಕೆಲವೊಂದು ಸಲ ಭಾಷಣಕ್ಕೆ ಹೋದಾಗ ಕವರ್ ಕೊಟ್ಟಿರ್ತಾರೆ, ಆ ಕವರ್ ತಂದು ಯಾವುದೋ ಡ್ರಾಯರ್ಲ್ಲಿ ಹಾಕಿರ್ತೀನಿ. 2 ವರ್ಷದ ನಂತರ ಸಿಕ್ಕಿದೆ ನಮಗೆ. ನಾವು ಅದನ್ನು ಗಮನಿಸಿಯೂ ಇಲ್ಲದೆ ಇರೋ ರೀತಿಯಲ್ಲಿ ಇರುತ್ತೆ. ನಮ್ಮ ಹುಡುಗರು ನಡ್ತಾ ಇರ್ತಾರೆ, ಏನಣ್ಣ ಇದು ಅಂತ. ಬಟ್ ದೇವರ ದಯೆಯಿಂದ ನನ್ನ ಜೊತೆ ಇರೋರು ಹೆಂಗಿದ್ದಾರೆ ಅಂತಂದರೆ ಒಂದು ದಿನ 1 ರೂಪಾಯಿ ತೆಗೆದವರಲ್ಲ. ಸೊ ನನಗೆ ಈ ಥರದ ವಾತಾವರಣದಲ್ಲಿ ಬದುಕಿದ್ದು ಬಂತು. ನೀವು ಏಕಾಏಕಿ ರಾಜಕೀಯಕ್ಕೆ ಬಾ ಅಂದರೆ ಎವ್ರಿ ಡೇ ಇದನ್ನೇ ಮಾಡಬೇಕಲ್ಲ. ಅಫ್ಕೋರ್ಸ್ ರಾಜಕೀಯ ಅಂದರೆ ದುಡ್ಡಿನ ಮ್ಯಾನೇಜ್ಮೆಂಟೇ ಅಲ್ಲ ಅನ್ನೋದಾದರೆ ಮೊದಲನೇ ಹಂತದಲ್ಲೇ ಐ ಫೇಲ್ ಅಂತ ನಂಗೆ ಗೊತ್ತಿದೆ. ಅಂದರೆ ಇದಕ್ಕೊಂದು ದೊಡ್ಡ ಶಕ್ತಿ ಬೇಕಾಗುತ್ತೆ. ನನಗೆ ಅಲ್ಲಿ ಹೋಗಿ ಮಾಡಬೇಕು ಅಂತಂದರೆ ನನ್ನ ಜೊತೆ ಇರಬೇಕಾಗಿರುವಂಥ ಟೀಮ್ ಆ ಥರ ಗಟ್ಟಿಯಾಗಿರಬೇಕಾಗುತ್ತೆ. ಇನ್ನು ಸೆಕೆಂಡು, ನನ್ನ ಜಾತಿ ಯಾರಿಗೂ ಗೊತ್ತಿಲ್ಲ, ಈಗಲೂ ಒದ್ದಾಡ್ತಿದ್ದಾರೆ. ನನ್ನ ಜಾತಿ ಯಾವುದು ಅಂತ ತಿಳ್ಕೊಳ್ಳಿಕ್ಕೆ ಒದ್ದಾಡ್ತಿದ್ದಾರೆ. ಐ ಆಮ್ ಪ್ರೌಡ್. ಭಾಳ ಜನ ನನ್ನ ಬ್ರಾಹ್ಮಣ ಅಂದ್ಕೊಳ್ತಾರೆ, ನಾನು ಅಲ್ಲ ಅಂತೇನು ಹೇಳಲ್ಲ. ನೀವು ಬ್ರಾಹ್ಮಣ ಹೌದಾ ಅಂತ ಕೇಳಿದ್ರೆ ನಾನು ಅಲ್ಲ ಅಂತ ಹೇಳಲ್ಲ. ಬ್ರಾಹ್ಮಣರಿಗೂ ಗೊತ್ತಿಲ್ಲ, ಹೌದು ಬ್ರಾಹ್ಮಣರು ಹೌದು ಅಲ್ವಾ, ಬೇಕಾದ್ರೆ ನಾನು ಯಾವತ್ತೂ ಅಲ್ಲ ಅಂತಲೂ ಹೇಳಿಲ್ಲ, ಹೌದು ಅಂತಲೂ ಹೇಳಿಲ್ಲ. ನೀವು ಬೇರೆ ಜಾತಿಗೆ ಒಂದೊಂದೇ ಜಾತಿ ಕೇಳ್ತಾರೆ, ಈ ಜಾತಿಗೆ ಸೇರಿದವರ, ಆ ಜಾತಿಗೆ ಸೇರಿದವರ. ನಾನು ಯಾವ ಜಾತಿನೂ ಅಲ್ಲ ಅಂತ ಹೇಳಲ್ಲ. ನನಗೊಂದ್ಸಲ ಒಂದು ಕಾರ್ಯಕ್ರಮದಲ್ಲಿ, ಹಂಪಿಯಲ್ಲಿ ನಡೆದ ಕಾರ್ಯಕ್ರಮ, ಗುಡ್ಡದ ಮೇಲೆ ಮಾದಿಗರ ಸಮಾವೇಶ ನಡೆದಿತ್ತು. ಮತಂಗ ಮುನಿಗಳ ಉತ್ಸವ ಅದು. ಆ ಉತ್ಸವ ಮುಗಿಸ್ಕೊಂಡು ಬರುವಾಗ ನನಗೆ ಗೊತ್ತಿಲ್ಲದೆ ಹೇಳ್ತಿದ್ದೆ, ನಮ್ಮ ಪ್ರಾಬ್ಲಮ್ ಇರೋದು ನಮ್ಮ ಸಮಾಜದ್ದೇ ಪ್ರಾಬ್ಲಮ್ಮು, ನಾವೆಲ್ಲರೂ ಮುಂದಕ್ಕೆ ಬರಬೇಕು ಅಂತೆಲ್ಲ ನಾನು ಏನು ಮಾತಾಡ್ತಿದ್ನೋ ಅಲ್ಲೊಬ್ಬ ಬಂದ. ಆನಂತರ ನಮ್ಮ ಸಮಾಜದಲ್ಲಿ ನಿಮ್ಮಂಥವ್ರೊಬ್ರು ಇದ್ದಾರೆ ಅಂತ ಭಾಳ ಖುಷಿ ಆಯಿತು. ಐ ವಾಸ್ ಹ್ಯಾಪಿ ಟು ದ ಕೋರ್. ಅವತ್ತು ಸಂಘದ ಪ್ರಚಾರಕರೊಬ್ಬರು ನನ್ನ ಪಕ್ಕದಲ್ಲಿ ನಿಂತ್ಕೊಂಡು ನಗ್ತಾ ಇದ್ರು. ನಾನು ಕೇಳಿದೆ, ಯಾಕೆ ನಗ್ತಾ ಇದ್ದೀರಿ ಅಂತ. ಅವರು ನಿಮ್ಮನ್ನು ಅವ್ರ ಸಮಾಜದವರು ಅಂತ ತಿಳ್ಕೊಂಡ್ರೆ ನಂಗೆ ಖುಷಿ ಆಯ್ತು. ನಾನು ಹೇಳಿದೆ, ನನಗೂ ಖುಷಿ ಆಯಿತು. ಎಕ್ಸಾಕ್ಟ್ಲಿ. ನಾನು ಯಾವತ್ತೂ ಆ ಸಮಾಜದವನು ಅಲ್ಲ. ಅವ್ರೇನಾದರೂ ನಂಗೆ ಬಂದು ನಮ್ಮ ಸಮಾಜದವನು ಅಂತ ಕೇಳಿದ್ರೆ ಐ ಆಮ್ ಅಬ್ಸಲ್ಯೂಟ್ಲಿ ನಿಮ್ಮ ಸಮಾಜಕ್ಕೆ ಸೇರಿದವನು, ನಾನು ಯಾವ ಸಮಾಜಕ್ಕೆ ಸೇರಿದವನು ಅಲ್ಲ ಹೇಳಿ ಅಂತ. ಹೀಗಾಗಿ ನನಗೆ ನೀವು ಮೊದಲನೇ ದಿನ ಇಲ್ಲಿಗೆ ಹೋದ ತಕ್ಷಣ ನನ್ನ ಜಾತಿಯವರು ಅಂತ ಅನ್ಸ್ಕೊಂಡವ್ರು ಮುಂದಕ್ಕೆ ಬರ್ತಾರೆ, ನೀವು ನಮ್ಮವರು, ಇವ್ರು ನಮ್ಮವರು ಅಂತ ಪ್ರಚಾರ ಮಾಡ್ಲಿಕ್ಕೆ ಶುರು ಮಾಡಿಬಿಡ್ತಾರೆ. ಅದು ಹೆಂಗೆ ಆಗ್ಬಿಡುತ್ತೆ ಅಂತಂದರೆ ಡೇ 1 ನಾನು ಇದನ್ನು ಕಳ್ಕೊಂಡ್ಬಿಡ್ಬೇಕು ಅಂತ. ನಂಗೆ ಅದು ಇಷ್ಟನೇ ಇಲ್ಲ. ಕಷ್ಟಪಟ್ಟು ಗಳಿಸಿದ್ದೀನಿ ನಾನು, ಇದನ್ನು ಕಳ್ಕೊಳ್ಳಿಕ್ಕೆ ಇಷ್ಟಪಡಲ್ಲ. ನಾನು ಟ್ರಾಲ್ ಮಾಡೋರು ಇವತ್ತಿಗೂ ಚಕ್ರವರ್ತಿನ ಸೇಟು ಅಂತಾರೆ, ಅವ್ನು ಗುಜರಾತ್ನವನು ಅಂತ ಹೇಳ್ತಾರೆ. ಅವರು ಸೇಟು ಅನ್ನುವಾಗ ನಂಗೆ ಖುಷಿ ಆಯ್ತು. ನಾನು ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ, ನಂಗೆ ಖುಷಿ ಆಯಿತು. ಯಾಕೆ ಅಂತಂದರೆ ನೀವು ಒದ್ದಾಡ್ತಿದ್ದೀರಲ್ಲಪ್ಪ. ನನಗೆ ಇವತ್ತು 43ನೇ ವಯಸ್ಸಿನಲ್ಲಿ ನನ್ನ ಜಾತಿ ಕೇಳ್ಕೊಳ್ಳಿಕ್ಕೆ ತಿಳ್ಕೊಳ್ಳಿಕ್ಕೆ ನೀವು ಒದ್ದಾಡ್ತಿದ್ದೀರ, ನನ್ನಟ್ಟು ಖುಷಿ ಪಡೋನು ಯಾರಿದ್ದಾನೆ ಅಂತ. ಐ ಎಂಜಾಯ್ ದಟ್. ಸೊ ಅದನ್ನು ನಾನು ಕಳ್ಕೊಳ್ಬೇಕು ಅಂತ. ಇನ್ನು ಎಲ್ಲಕ್ಕಿಂತ ಪ್ರಮುಖವಾದ್ದೇನು ಅಂತಂದರೆ, ನಾನು ಈ ಭಾಷಣಗಳನ್ನು ಶುರು ಮಾಡಿದಾಗ, ಜಾಗೋ ಭಾರತ್ ಮಾಡುವಾಗ ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ತಿದ್ರು. ಆ ಜನ ನಿಂತ್ಕೊಂಡು ಮಾತಾಡುವಾಗ ಕೇಳುವಾಗ ನಾನು ಅವ್ರಿಗೆ ಒಂದು ಮಾತನ್ನು ಪ್ರಾಮಿಸ್ ಮಾಡ್ತಿದ್ದೆ. ನಂಗೆ ಗೊತ್ತು ಭಾಷಣ ಮಾಡೋರೆಲ್ಲ ದೇ ಎಂಡ್ ಅಪ್ ಇನ್ ಪಾಲಿಟಿಕ್ಸ್.
ನಾನೇನೋ ಮಾತಾಡ್ತೀನಿ ಅಥವಾ ಕಾಂಗ್ರೆಸ್ಸಿನ ವಿರುದ್ಧವಾಗಿ ಏನಾದರೂ ಹೇಳ್ತಿದ್ದೀನಿ ಅಂತಂದರೆ ಖಂಡಿತವಾಗಿಯೂ ಪೊಲಿಟಿಕ್ಸಿಗೋಸ್ಕರ ಅಲ್ಲ, ಸತ್ಯವನ್ನು ನಿಮ್ಮ ಮುಂದೆ ಇಡಬೇಕು ಅಂತಷ್ಟೇ ಹೇಳ್ತಿರೋದು. ಆ್ಯಂಡ್ ಐ ಪ್ರಾಮಿಸ್ ಯು ನಾನು ಪೊಲಿಟಿಕ್ಸಿಗೆ ಹೋಗಲ್ಲ ಅಂತ ನಾನು ಪ್ರಾಮಿಸ್ ಮಾಡಿದ್ದೀನಿ. ಪ್ರಾಬಬ್ಲಿ 10 years ಬ್ಯಾಕ್ ನಾನು ಪ್ರಾಮಿಸ್ ಮಾಡಿದ್ದೀನಿ. ನಾನು ಅಕಸ್ಮಾತ್ ಇವತ್ತೇನಾದರೂ ಪೊಲಿಟಿಕ್ಸಿಗೆ ಬಂದರೆ ಆ ಪ್ರಾಮಿಸನ್ನು ಬ್ರೇಕ್ ಮಾಡಿ ಬರಬೇಕಲ್ಲ. ಮೊದಲನೇ ದಿನವೇ ಒಂದು ಮಹಾ ಸುಳ್ಳಿನಿಂದ ಪ್ರಾಮಿಸ್ ಬ್ರೇಕ್ ಮಾಡೋದ್ರಿಂದ ಶುರುವಾಗುತ್ತೆ. ಇನ್ನು ನನ್ನ ಬದುಕು ಹೆಂಗಿರ್ಬೋದು ಅಂತ. ಸೊ ನನಗೆ ಎಲೆಕ್ಟೋರಲ್ ಪೊಲಿಟಿಕ್ಸಲ್ಲಿ ಆ ದೃಷ್ಟಿಯಿಂದ ಯಾವ ಇಂಟ್ರೆಸ್ಟು ಇಲ್ಲ. ಆದರೆ ಪಾಲಿಸಿ ಮೇಕಿಂಗಲ್ಲಿ ಖಂಡಿತವಾಗಿಯೂ ನನ್ನ ಮನಸ್ಸಿದೆ. ಇತ್ತೀಚೆಗೆ ಯೂತ್ ಪಾಲಿಸಿ ಆಗಬೇಕಾದಾಗ ಐ ವಾಸ್ ವಿತ್ ಡಾಕ್ಟರ್ ಬಾಲಸುಬ್ರಹ್ಮಣ್ಯಂ ಸರ್. ಕರ್ನಾಟಕದ ಯೂತ್ ಪಾಲಿಸಿ ಮಾಡಬೇಕು ಅಂತಂದಾಗ ನನ್ನ ಭಾಳ ಆಸಕ್ತಿಯ ಕ್ಷೇತ್ರ. ಬಿಕಾಸ್ ನನಗೆ ಗ್ರೌಂಡ್ ಲೆವೆಲ್ ಗೊತ್ತಿರೋದ್ರಿಂದ ಈ ಪಾಲಿಸಿಗಳಲ್ಲಿ ಗ್ರೌಂಡ್ ಲೆವೆಲ್ ಜನರ ಆಕ್ರೋಶ ಅಥವಾ ಅವರ ನೋವು, ಅವರ ತೊಂದರೆಗಳು ಅಲ್ಲಿ ಪ್ರತಿಫಲನಗೊಳ್ಳಬೇಕು ಅಂತಂದರೆ ಅಲ್ಲಿರಬೇಕು ಅಂತ ನಾನು ಯಾವತ್ತೂ ಅದನ್ನು ಆಲೋಚನೆ ಮಾಡ್ತೀನಿ. ಬಟ್ ನೆವರ್ ದೀಸ್ ಪಾಲಿಟಿಕ್ಸ್. ಬಟ್ ಕರೆದಿದ್ದಾರೆ, ಟಿಕೆಟ್ ಕೊಡ್ತೀವಿ ಬನ್ನಿ. ಡೆಫಿನೆಟ್ಲಿ ಕೀರ್ತಿ, ನನಗೆ ಬಹುಶಃ ನಾನು ಯಾವಾಗ ಅಂತ ಹೇಳ್ಬೋದು ಅಂದರೆ 2 ಸಲವೂ ಆಗಿದೆ. ಮೊದಲನೇ ಬಾರಿಗೆ 2014 ಎಲೆಕ್ಷನಲ್ಲಿ ದೇ ವಾಂಟೆಡ್ ಮೀ ಟು ಕಂಟೆಸ್ಟ್ ಫ್ರಮ್ ಉತ್ತರ ಕನ್ನಡದಲ್ಲಿ ಎಲೆಕ್ಷನ್ ತಗೋಬೇಕು ಅಂತ ಅವತ್ತಿನ BJPಯ ರಾಜ್ಯಾಧ್ಯಕ್ಷರು ಹೇಳಿದರು, ಸಂಘದ ಪ್ರಮುಖರೊಬ್ಬರು ಹೇಳಿದರು, ಒಬ್ಬ ನಾನು ತುಂಬ ಗೌರವಿಸುವಂಥ ಸಂತರೊಬ್ಬರು ಉಡುಪಿಯಿಂದ ಬನ್ನಿ ಅಂತ 2 ಸಲ ಕರೆದ್ರು. 2 ಸಲ. ಒಂದು ಸಲ ಅಂತೂ ಅವ್ರು ನಂಗೆ ಫೋನ್ ಮಾಡಿ, ಅವರೇ ಕಾಲ್ ಮಾಡಿದರು, ಫೋನ್ ಮಾಡಿ ಹೇಳಿದ್ರು ನಾನು ನಮೋ ಬ್ರಿಗೇಡಲ್ಲಿ ಬ್ಯುಸಿ ಆಗ ಫೋನ್ ಮಾಡಿ ಹೇಳಿದರು ಉಡುಪಿಗೆ ನೀವು ಬರಬೇಕು, ನೀವೇ ಬರಬೇಕು ಅಂತ. ಮತ್ತು ನನ್ನ ಎದುರುಗಡೆ ಎಲ್ಲ ಕಾರ್ಯಕರ್ತರು ಕೂತಿದ್ದಾರೆ, ನೀವು ಒಂದು ಮಾತು ಹೇಳಿ ಹ್ಞೂ ಅಂತಂದರೆ ನಾನು ಈಗಲೇ ಮಾತನಾಡ್ತೀನಿ ದೊಡ್ಡವರಿಗೆ, ಮೇಲ್ನವರಿಗೆ ಅಂತ. ಮತ್ತು ಅವ್ರ ಮೇಲ್ನವ್ರ ಕಾಂಟ್ಯಾಕ್ಟ್ ಹೆಂಗಿತ್ತು ಅಂತ ಚೆನ್ನಾಗಿ ಗೊತ್ತಿತ್ತು. ಹ್ಞೂ ಅಂದಿದ್ದರೆ ನಾನು ಉಡುಪಿಯ MP ಆಗಿಬಿಡ್ಬೋದಿತ್ತು, ಅಥವಾ ರಾಜ್ಯಾಧ್ಯಕ್ಷರಿಗೆ ಹ್ಞೂ ಅಂದಿದ್ರೆ ಉತ್ತರ ಕನ್ನಡದ MP ಆಗಿಬಿಡ್ಬೋದಿತ್ತು. ಆ ಸ್ವಾಮೀಜಿಗೆ ನಾನು ಹೇಳಿದೆ, ನಿಮ್ಮ ಮಠದ ಕೈಂಕರ್ಯ ಮಾಡುವಂಥ ಅವಕಾಶಕ್ಕೆ ಕರೀರಿ, ಬೇಕಿದ್ರೆ ಬರ್ತೀನಿ, ಇದು ಮಾತ್ರ ದಯವಿಟ್ಟು ಹೇಳಬೇಡಿ ಅಂತ. ಆ್ಯಂಡ್ ದೆನ್ ನಾನು ಅವರು ಫೋನ್ ಬಂದಾಗಲೆಲ್ಲ ಹ್ಯಾಡ್ ಅ ವೆರಿ ಗುಡ್ ಫ್ರೆಂಡ್, ಅವ್ರಿಗೆ ಫೋನ್ ಮಾಡ್ತಿದ್ದೆ, ಇವ್ರು ಕಾಲ್ ಮಾಡಿದ್ರು ಅಂತ. ಮೊದಲನೇ ಬಾರಿಗೆ ರಾಜ್ಯಾಧ್ಯಕ್ಷರು ಕಾಲ್ ಮಾಡಿದ್ರು ಅಂದಾಗ ಅವ್ನು ಬೇಡ ಕಣೋ ಒಪ್ಕೋಬೇಡ ಅಂತ ಅವ್ನು ಹೇಳಿದ. 2ನೇ ಬಾರಿ ಸಂಘದ ಪ್ರಮುಖರು ಕಾಲ್ ಮಾಡಿದ್ರು ಅಂದಾಗ 50% ಡೌನ್ ಆದ. 3ನೇ ಬಾರಿ ಸ್ವಾಮೀಜಿ ಕಾಲ್ ಮಾಡಿದ್ದಾರೆ ಎಂದಾಗ ಅವನಿಗಂದ್ರೆ ನನಗೆ ಟೆಂಪ್ಟ್ ಆಗ್ತಿದೆ. ಏನು ಅಂದರೆ ಬೇಡ ಅಂತಿದ್ದವರು ಕೂಡ ಎಟ್ ಒನ್ ಪಾಯಿಂಟ್ ಆಫ್ ಟೈಮ್ ನನಗೆ ಟೆಂಪ್ಟ್ ಆಗ್ತಿದೆ ಅಂತ. ಬಟ್ ನಾನು ಅದಕ್ಕೆ ಬಾಗಲಿಲ್ಲ. ಐ ಆಮ್ ವೆರಿ ಹ್ಯಾಪಿ ಟುಡೇ, ಅದಕ್ಕೆ ನಾನು ಯಾವತ್ತೂ ಬಾಗಲಿಲ್ಲ. ಆ ಸ್ವಾಮೀಜಿ 2ನೇ ಸಲ ಕಾಲ್ ಮಾಡಿದ್ರಲ್ಲ, ಇನ್ನೂ ಒಂದು ಅವಕಾಶ ಲಾಸ್ಟ್ ಟೈಮ್ ಇದೆ, ಪ್ಲೀಸ್ ಹೇಳು ಅಂತ. ನಾನಂದೆ ಸ್ವಾಮೀಜಿ ಬೇಡ ಸ್ವಾಮೀಜಿ, ನಾನು ನಮೋ ಬ್ರಿಗೇಡಲ್ಲಿ ಪ್ರಾಮಿಸ್ ಮಾಡಿದ್ದೀನಿ ಅಂದರೆ ನಂಗೆ ರಾಜ್ಯಾಧ್ಯಕ್ಷರು ಏನೇ ಹೇಳಿದ್ರು ಅಂತಂದರೆ ನಮೋ ಬ್ರಿಗೇಡ್ ಕೆಲಸ ಎಲ್ಲ ಮುಗಿಸಿ ಅದು ಮುಗಿದ ನಂತರ ಅನೌನ್ಸ್ ಮಾಡ್ತೀವಿ, ಅಲ್ಲಿವರೆಗೂ ವಿಲ್ ವೇಟ್ ಫಾರ್ ಯು ಅಂತ. ಐ ಸೆಡ್ ದಯವಿಟ್ಟು ಬೇಡ ಸರ್, ಈ ಸಲ ದಯವಿಟ್ಟು ಮುಗಿಸಿ ಅಂತ. ಸಂಘದ ತುಂಬ ಹಿರಿಯರು, ಇವತ್ತು ನಾನು ತುಂಬ ಗೌರವಿಸುವಂಥ ವ್ಯಕ್ತಿ ಬೆಂಗಳೂರಿಂದ ಕಾಲ್ ಮಾಡಿದರು, ವುಡ್ ಯು ಪ್ಲೀಸ್ ಕಮ್ ಟು ಬೆಂಗಳೂರು, ನಾನು ಮಾತಾಡಬೇಕು ನಿಮ್ಮ ಜೊತೆ ಅಂತ. ನಾನು ತಕ್ಷಣ ಹೇಳಿದೆ, ಇದೇ ವಿಚಾರ ಆದರೆ ನನ್ನ ಸಮಯನೂ ವೇಸ್ಟು, ನಿಮ್ಮ ಸಮಯನೂ ವೇಸ್ಟು ಅಂತ. ತಕ್ಷಣ ಅವರಂದರು ಇಲ್ಲ ಇದೇ ವಿಷಯ, ಎಲ್ಲರೂ ಹಿಂದೆ ಬಿದ್ದುಬಿಟ್ಟಿದ್ದಾರೆ, ನನಗೆ ಚಕ್ರವರ್ತಿಗೆ ಮಾಡಬೇಕು ಈ ಸಲ ಅಂತ ಹೇಳಿ ಅಂತ. ನಾನಂದರೆ ಬೇಡಾಜಿ, ಮಾಡ್ಲಿಕ್ಕೆ ಭಾಳ ಕೆಲಸ ಇದೆ ನನಗೆ, ಇದು ಮುಗಿಸ್ಕೊಳ್ತೀನಿ, ನಾನು ಬೇಕಾದಾಗ ಹೇಳ್ತೀನಿ ಅಂತ. ಈ ಅಗ್ರಿಡ್, ಫೈನ್, ನಾನೇನೋ ಮಾತಾಡಲ್ಲ ಅಂತ. ಇವತ್ತು ರಾಜಕೀಯದ ದೃಷ್ಟಿಯಿಂದ ತುಂಬ ಎತ್ತರದಲ್ಲಿರುವಂಥ ಒಬ್ಬ ವ್ಯಕ್ತಿಗಳ ಹತ್ರ ನಾನು ಹೋದೆ BJP ಆಫೀಸ್ನಲ್ಲಿ. ಪ್ರಾಬಬ್ಲಿ BJP ಆಫೀಸಿಗೆ ನಾನು ಇದುವರೆಗೂ ಹೋಗಿರೋದು 2-3 ಬಾರಿ ಇರ್ಬೋದು, ಅದರಲ್ಲಿ 1 ಬಾರಿ ಅದು. ಅವ್ರಿಗೆ ಹೋದಾಗ ಉತ್ತರ ಕನ್ನಡದ ಪತ್ರಿಕೆಯಲ್ಲಿ ನನ್ನ ಬಗ್ಗೆ ಬಂದುಬಿಟ್ಟಿತ್ತು, ಚಕ್ರವರ್ತಿ ಸೂಲಿಬೆಲೆ ಉತ್ತರ ಕನ್ನಡದ ಕ್ಯಾಂಡಿಡೇಟ್ ಆಗ್ತಾರೆ ಅಂತ ಫೋಟೋ ಎಲ್ಲ ಹಾಕಿ ಬಂದುಬಿಟ್ಟಿತ್ತು. ನನಗೊಂದು ಭಯ ಏನು ಅಂತಂದರೆ ನಾನು ಇದನ್ನು ಪ್ಲ್ಯಾಂಟ್ ಮಾಡಿಸ್ತಿದ್ದೀನಿ ಅಂತ ಅವ್ರೇನಾದರೂ ತಿಳ್ಕೊಂಡ್ಬಿಡ್ತಾರೆ ಅಂತ ನಾನು ಅವ್ರ ಹತ್ರ ಹೋಗಿ, ಇದು ನಂದಲ್ಲ, ನನಗೆ ಯಾವ ಆಸಕ್ತಿಯೂ ಇಲ್ಲ, ನೀವು ಅಪ್ಪಿತಪ್ಪಿ ನನ್ನ ಬಗ್ಗೆ ಈ ವಿಚಾರಕ್ಕೆ ತಪ್ಪು ತಿಳ್ಕೊಂಡು, ಬಿಕಾಸ್ ಈ ವಾಸ್ ಅ ಪ್ರಚಾರಕ. ನೀವೊಬ್ಬ BJPಯ MLA ತಪ್ಪು ತಿಳ್ಕೊಂಡ್ರೆ ಐ ಡೋಂಟ್ ಕೇರ್, ಆದರೆ ಒಬ್ಬ ಪ್ರಚಾರಕರು ತಪ್ಪು ತಿಳ್ಕೊಂಡ್ರೆ ಮಾತ್ರ ಅದು ಭಾಳ ಸಂಕಟ. ಯಾಕೆಂದರೆ ತ್ಯಾಗ ಜೈವಿಗಳವರು, ನೀವು ನಮ್ಮ ಬಗ್ಗೆ ತಪ್ಪು ತಿಳ್ಕೊಳ್ಬಾರ್ದು, ನನ್ನ ಪ್ರಯತ್ನ ನಾನು ಮಾಡ್ತೀನಿ, ಇದ್ರ ಮೇಲೆ ನಿಮ್ಗೆ ಹಂಗಿದ್ರೆ ನಾನೇನು ಮಾಡ್ಲಿಕ್ಕಾಗಲ್ಲ ಅಂತ. ಐ ವೆಂಟ್ ಟು ಇಮ್ ಅಂಡ್ ಸೆಡ್ ಇದು ನಂದಲ್ಲ. ಅವ್ರು ಹೇಳಿದ್ರು ನಂಗೆ ಗೊತ್ತಿದೆ ಯಾರು ಅಂತ, ನೀನು ತಲೆ ಕೆಡ್ಸ್ಕೊಳ್ಬೇಡ, ನಿನ್ನ ಕೆಲಸ ನೀನು ಮಾಡ್ತಿದ್ಯಾ ಮಾಡು ಅಂತಂದರು ನನಗೆ. ಸೊ ಐ ವಾಸ್ ಹ್ಯಾಪಿ. ಅದೇ ಲಾಸ್ಟ್. ಅದಾದಮೇಲೆ 2019 ಇದೆ ಟ್ರೈಡ್ ಲಿಟ್ಲ್ ಬಿಟ್, ಆದರೆ ಅವ್ರಿಗೆ ಗೊತ್ತಿತ್ತು ನನ್ನ ರೆಸಲ್ಯೂಷನ್ ಭಾಳ ಸ್ಟ್ರಾಂಗ್ ಆಗಿದೆ ಅಂತ. ಸೊ ನೆವರ್, ನನಗೆ ಯಾವತ್ತೂ ಆ ಟೆಂಪ್ಟೇಷನ್ ನನಗೆ ತುಂಬ ದೊಡ್ಡ ಕಷ್ಟ ಆಗಲಿಲ್ಲ ಅಂತ. ಚಕ್ರವರ್ತಿ ಸೂಲಿಬೆಲೆ ಅವರಿಗೆ ಜೀವ ಬೆದರಿಕೆ ಕರೆಗಳು ಬರುತ್ತಾ? ಒಂದು ಸಲ ಕಲ್ಲೇ ಬಿದ್ದಿತ್ತು. ಬೆದರಿಕೆ ಕರೆ ಅಂತ ನಿನ್ನನ್ನು ಸಾಯಿಸ್ಬಿಡ್ತೀನಿ, ನಿನ್ನನ್ನು ಕೊಂದು ಬಿಡ್ತೀನಿ ಅಂತ ಯಾರೂ ಕಾಲ್ ಮಾಡಲಿಲ್ಲ. 1-2 ಸಲ ನನಗೆ ಈಗಲೂ ಬರ್ತಿರುತ್ತೆ, ಗಲ್ಫ್ ಕಂಟ್ರಿಯಿಂದ ಎಲ್ಲ ಕಾಲ್ಸ್ ಬರುತ್ತೆ, ಅಲ್ಲಿಂದ ಮಾತಾಡ್ತಾರೆ. ಬಟ್ ನಿನ್ನನ್ನು ಕೊಂದೇ ಬಿಡ್ತೀನಿ ಅಂತ ಯಾರೂ ಮಾತಾಡಲಿಲ್ಲ. ಒಂದೇ ಒಂದು ಸಲ ನಂಗೆ ನೆನಪಿರೋದು ಏನು ಅಂತಂದರೆ, ಶಿವಮೊಗ್ಗದಲ್ಲಿ ಒಂದು ಕಾರ್ಯಕ್ರಮ ಇತ್ತು. ಕನ್ನಡಪ್ರಭದಲ್ಲಿ ಏನೋ ಒಂದು ಆರ್ಟಿಕಲ್ ಬಂದಿತ್ತು, ಆ ಕಾರಣಕ್ಕೆ ಶಿವಮೊಗ್ಗದಲ್ಲಿ ಕಾರ್ಯಕ್ರಮದ ಕ್ಯಾನ್ಸಲ್ ಆಯಿತು. ಹಿಂದೂ ಸಮಾಜದ ಉತ್ಸವ, ತಸ್ಲೀಮಾ ನಜರಿದ ಆರ್ಟಿಕಲ್ ಏನೋ ಬಂದ್ಬಿಟ್ಟು ಹೋಳಿ ಹಬ್ಬದ ಟೈಮ್ ಏನೋ ಗಲಾಟೆ ಆಗ್ಬಿಟ್ಟು ಅದು ಕ್ಯಾನ್ಸಲ್ ಆಗಿಬಿಡ್ತು. ಅಲ್ಲಿಗೆ ನಾನು ಹೋಗಬೇಕಾಗಿತ್ತು. ಅಷ್ಟೊತ್ತಿಗೆ ಮಂಗಳೂರಲ್ಲೊಂದು ಭಯಾನಕವಾದ ಭಾಷಣ ನಾನು ಮಾಡಿಬಿಟ್ಟಿದ್ದೆ, ಉಗ್ರವಾದ ಭಾಷಣ. ನನಗೆ ನನ್ನ ಭಾಷಣ ವಾಪಸ್ ನೋಡಿ ಇಚ್ಛೆ, ನಾನು ಹೆಂಗೆ ಮಾತಾಡ್ತಿದ್ದೀನಪ್ಪ. ನಾನು ಯಾರಾದರೂ ಏನಾಯಿತು ಅಂತಂದರೆ, ಕೆಲವು ಕಾರ್ಯಕರ್ತರು ಚಿಕ್ಕಮಗಳೂರಿನವರು ಜೈಲಿಗೆ ಹೋದರು.
ಬೇರೆ ಬೇರೆ ಕಾರಣಗಳಿಗೋಸ್ಕರ. ಜೈಲಿಗೆ ಹೋದಾಗ ಅವ್ರ ಮನೆಯವ್ರ ತಾಯಿ ಫೋನ್ ಮಾಡಿ ನಾನು ಕೇಳಿದ್ರು, ನೋಡ್ರಪ್ಪ ನಮ್ಮ ಮಕ್ಕಳು ಹೋಗ್ಬಿಡ್ತಾರೆ, ನೋಡಲಿಕ್ಕೂ ಯಾರೂ ಹೋಗಲ್ಲ ಅಂತ. ನನ್ನ ಪಾರ್ಟೇ ಇರಲಿಲ್ಲ ಅದರಲ್ಲಿ. ಯಾರೋ ಏನಕ್ಕೋ ಗಲಾಟೆ ಮಾಡಿ ಹೋಗಿದ್ರು, ಬಟ್ ತುಂಬ ಒಳ್ಳೆ ಕಾರ್ಯಕರ್ತ. ನಾನು ಹೋಗಿ ಅವನನ್ನು ಜೈಲಲ್ಲಿ ನೋಡ್ಕೊಂಡು ಬಂದೆ. ಅವನಿಗೆ ತುಂಬ ಧೈರ್ಯ ಬಂತು, ನಾನು ಬಂದಿದ್ದೀನಿ ಜೈಲಲ್ಲಿ ನೋಡಲಿಕ್ಕೆ ಅಂತ. ಅವ್ನು ನಂಗೆ ಅಂದ, ಮೈಸೂರಿಗೆ ನೀವು ಬಂದು ಹೋದ ನಂತರ ನಮ್ಗೆ ಸ್ವಲ್ಪ ರೆಸ್ಪೆಕ್ಟ್ ಜಾಸ್ತಿ ಆಯಿತು, ಅಲ್ಲಿ ಭಾಳ ಖುಷಿ ಅನ್ನಿಸ್ತು ಅಂತ. ಆವತ್ತು ನಾನು ಡಿಸೈಡ್ ಮಾಡಿದೆ, ನಾನು ಈ ಭಡಕಾವು ಭಾಷಣ ಮಾಡಬಾರ್ದು ಅಂತ. ಯಾರನ್ನು ನಾನು ಇನ್ನು ಮುಂದೆ ಭಡ್ಕಾಯಿಸಲ್ಲ. ನನ್ನ ಕಾರಣಕ್ಕೋ, ಅದು ಹಿಂದೆನೂ ಮಾಡಿರಲಿಲ್ಲ ನಾನು, ನನ್ನ ಕಾರಣಕ್ಕೋಸ್ಕರ ಯಾರು ಜೈಲಿಗೆ ಹೋಗೋ ಥರ ಆಗಬಾರ್ದು ಅನ್ನೋ ಅರ್ಥದಲ್ಲಿ. ನನಗೇನಾಯಿತು, ಇದು ಪೋಸ್ಟ್ಪೋನ್ ಆಗಿದ ತಕ್ಷಣ ವಾಸ್ ಹ್ಯಾಪಿ. ಅಬ್ಬಾ, ನಾನು ಹೆಂಗೂ ತಪ್ಪಿಸ್ಕೋಬೋದು, ನೆಕ್ಸ್ಟ್ ಟೈಮ್ ನಂಗೆ ಟೈಮ್ ಇಲ್ಲ ಅಂತ ಹೇಳ್ಬಿಡ್ಬೋದು ಅಂತ ಅಂದ್ಕೊಂಡು ಸುಮ್ಮನಾದೆ. ಅದಕ್ಕೆ ಒಂದು 2 ದಿನದ ಮುಂಚೆ ನಾನು ಡಿಸೈಡ್ ಮಾಡಿದ 2 ದಿನಕ್ಕೆ ಒಂದು ಕಾಲ್ ಬಂತು, ಶಿವಮೊಗ್ಗಕ್ಕೆ ಬರ್ತೀಯಾ, ನೀನು ಬಂದರೆ ಅದು ಹೆಂಗೆ ವಾಪಸ್ ಹೋಗ್ತೀನಿ ನೋಡೇ ಬಿಡ್ತೀನಿ ಅಂತ. ಹೌದಾ? ಬಂತು ನನಗೆ. ನಾನಂದೇಲೇ, ನಾನು ಬರಬಾರ್ದು ಅಂತ ಅಂದ್ಕೊಂಡಿದ್ದೆ ಕಣ, ನೆನ್ನೆ ಡಿಸೈಡ್ ಮಾಡಿದ್ದೆ ಹೋಗಬಾರ್ದು, ನಾನು ಈ ಥರದ್ದೆಲ್ಲ ಮಾತಾಡಬಾರ್ದು ಅಂತ. ಬಟ್ ನಾವು ಐ ಆಮ್ ಡಿಸೈಡಿಂಗ್, ನಾನು ಹೋಗ್ತೀನಿ ಮತ್ತು ಮಾತಾಡ್ತೀನಿ. ನಿಮ್ದೆಲ್ಲರದ್ದು ಅಯೋಗ್ಯರದು ಬಂಡವಾಳ ಬಿಚ್ತೀನಿ, ಮತ್ತು ರಾತ್ರಿ ನಾನು ಒಬ್ಬನೇ ಬೈಕಲ್ಲಿ ತಿರುಗಾಡ್ತೀನಿ, ಅದು ಏನು ಮಾಡ್ತೀಯ ಮಾಡ್ಕೊ, ನೋಡೇ ಬಿಡ್ತೀನಿ ಅಂತ. ನಾನು ಹೋದೆ. 16,000 ಜನ. ನಾನು ಮಾತಾಡಬೇಕಾಗಿದ್ದು ಏನು ಉಗ್ರತೆಯ ಚಿಂತನೆಗಳಿದ್ವು ಅಷ್ಟನ್ನೂ ಕೊಟ್ಟ ನಂತರ ರಾತ್ರಿ ಬಂದು ನಾನೊಂದು ಬೈಕ್ ತೊಗೊಂಡು ಒಬ್ಬನೇ ಒಂದು ರೌಂಡ್ ಶಿವಮೊಗ್ಗದಲ್ಲಿ ತಿರುಗಾಡ್ಕೊಂಡು ಬಂದು ಐ ಸೆಡ್ ಐ ಆಮ್ ಫೈನ್, ನಂಗೆ ಭಾಳ ಖುಷಿಯಾಗಿದೆ ಇವತ್ತು ಅಂತ. ಅದೇ ಲಾಸ್ಟ್. ನನಗೆ ಯಾವತ್ತೂ ಆ ಥರದ್ದು ಬರಲಿಲ್ಲ. ಬಟ್ ಇದರಲ್ಲಿ ಕೂತಿದ್ದಾಗ, CAA ಪ್ರೊಟೆಸ್ಟಿಗೆ ಕೂತಿದ್ದಾಗ, ನಾನು ನನ್ನ ಗೆಳೆಯರು ಎಲ್ಲ ತುಂಬ ಜನ ಮೇಲೆಲ್ಲ ಕೂತಿದ್ರು, ನಾನು ಬಂದು ರೋಡಲ್ಲಿ ಕೂತಿದ್ದೆ. ತುಂಬ ಜನ ಇದ್ದರು, ಸುತ್ತಮುತ್ತ ಇದ್ದರು. ಎದುರುಗಡೆನೇ ವಿಡಿಯೋಗ್ರಾಫರ್ಸು, ಅಂದರೆ TV ರಿಪೋರ್ಟರ್ಸ್ ಎಲ್ಲ ನಿಂತಿದ್ದಾರೆ, ಎಲ್ಲರೂ ನಿಂತಿದ್ದಾರೆ. ಇಷ್ಟು ದಪ್ಪದ ಕಾಂಕ್ರೀಟ್ ಕಲ್ಲು ಅಂತ ಬಂದು ಇಲ್ಲಿಗೆ ಬಿತ್ತು, ಅಷ್ಟು ಜನರ ನಡುವೆ. ಐ ವಾಸ್ ಶಾಕ್. ನಂಗೆ ನಂಬಲಿಕ್ಕಾಗಲಿಲ್ಲ. ಬಂದು ಥಪ್ ಅಂತ ಬಿದ್ದ ತಕ್ಷಣ ನನ್ನ ಜೊತೆಲಿ ಇದ್ದವ್ರು ಎದ್ದು ನಿಂತ್ಕೊಂಡ್ರು. ಯಾವನವನು ಅಂತ ಕೂಗಾಡ್ಲಿಕ್ಕೆ ಶುರು ಮಾಡಿದ್ರು. ಆ ಕಲ್ಲು ನಾನು ತಕ್ಷಣ ಎಲ್ಲರೂ ಕೂರಿಸಿದೆ. ಬಿಕಾಸ್ CAA ಗಲಾಟೆ, ನಾವೇನು ಅದಕ್ಕೆ ವಿರುದ್ಧವಾಗಿ ಬಂದಿದ್ದೀವೋ, CAA ಗಲಾಟೆ ಮಾಡ್ತಾ ಇರೋರ ವಿರುದ್ಧವಾಗಿ, ಅದು ಹಾಳಾಗಬಾರ್ದು ಅಂತ ಇಮ್ಮಿಡಿಯೇಟ್ಲಿ ಅದನ್ನು ತೊಗೊಂಡು ಪೊಲೀಸರು ಕೊಟ್ಟೆ. ಪೊಲೀಸರು ದಡ ಓಡಿದ್ರು, ಅವರೆಲ್ಲ ಕಡೆ ನೋಡಿದ್ರು ಯಾರು ಅಂತ. ದೇ ಕುಡ್ ನಾಟ್ ಫೈಂಡ್ ಯಾರು ಅಂತ ಗೊತ್ತಾಗಲಿಲ್ಲ. ಬಟ್ ಅವರು ಧಾರ್ಷ್ಟ್ಯ ಗಮನಿಸಿ ನಾವೇ ಇರುವಂಥ ಜಾಗದಲ್ಲಿ ಬಂದು ಎದೆ ಕಲ್ಲು ಹೊಡೆಯುವಷ್ಟು ಸಾಮರ್ಥ್ಯ. ಗೊತ್ತಿಲ್ಲ ಅವ್ರು ನನ್ನನ್ನೇ ಟಾರ್ಗೆಟ್ ಮಾಡಿದ್ರು, ಮತ್ತೆ ಯಾರಿಗಾದರೂ ಹೊಡಿಬೇಕು ಅಂತಿದ್ರು. ಬಟ್ ಪರ್ಫೆಕ್ಟ್ ಆಗಿರುವಂಥ ಹಿಟ್ ಅದು. ಅದಾದಮೇಲೆ ಏನಾಯಿತು, ನಾನು ತಕ್ಷಣ ಪೊಲೀಸ್ ಕಮಿಷನರಿಗೆ ಫೋನ್ ಮಾಡಿದೆ. ಅವತ್ತು ಭಾಸ್ಕರ್ ರಾವ್ ಅವರು ಪೊಲೀಸ್ ಕಮಿಷನರು, ನಂಗೆ ತುಂಬ ಆತ್ಮೀಯರಾಗಿದ್ದರಿಂದ ಅವರಿಗೊಂದು ಫೋನ್ ಮಾಡಿ, ಸರ್ ಹೀಗಾಗಿದೆ ಸ್ವಲ್ಪ ನೋಡಿ ಅಂತ. ಅವ್ರು ತಕ್ಷಣ ಆ್ಯಕ್ಷನ್ ತೊಗೋತೀನಿ, ತಲೆ ಕೆಡಿಸ್ಕೊಬೇಡಿ ಅಂತ ಹೇಳಿದರು. ಒಂದು ಪ್ರಾಬಬ್ಲಿ ಕೆಲವು ದಿನಗಳ ನಂತರ ಅವ್ರು ಕಾಲ್ ಮಾಡಿ ನನಗೆ ಹೇಳಿದರು, ಸಿಕ್ಕಾಕೊಂಡಿದ್ದಾರೆ, ಅದು ದಾರಿಯಲ್ಲಿ ಹೋಗ್ತಾ ಇನ್ನೊಬ್ಬರಿಗೆ ಇರಿದು ಹೋಗಿದ್ದಾರೆ, ಅವತ್ತು ಏನೋ ಮಾಡಬೇಕು ಅಂತ ಬಂದಿದ್ದರು, ಸಮ್ ಆಫ್ ಯು ಸೇವ್ಡ್. ಆ ಗಲಾಟೆನೂ ಆಗದೆ ಇರೋ ಥರ ನೀವು ನೋಡಿಕೊಂಡು ಆ ಕಲ್ಲನ್ನು ಅಲ್ಲಿ ವಾಪಸ್ ಕೊಟ್ಟಿದ್ದು ಭಾಳ ಒಳ್ಳೆಯದಾಯಿತು. ಇಲ್ಲದೆ ಹೋಗಿದ್ರೆ ಅಲ್ಲೊಂದು ಕಿಯಾಸ್ಕ್ ಕ್ರಿಯೇಟ್ ಮಾಡಿ ಏನೋ ಮಾಡಬೇಕು ಅಂತಿದ್ರು ಅವರು. ಬಟ್ ಅವತ್ತಿನ ಶೋ ಅವ್ರದ್ದು ಫೇಲ್ ಆಯಿತು ಅಂತ. ಸೊ ಐ ಹ್ಯಾಪಿ. ಅದಾದಮೇಲೆ ಒಂದು ನಮಗೆ ಗನ್ಮ್ಯಾನು ಸ್ವಲ್ಪ ದಿನ ಕೊಟ್ಟರು. ಬಟ್ ಕರೋನಾ ಇದ್ದಿದ್ದರಿಂದ ಗನ್ಮ್ಯಾನ್ಗಳಿಗೇನು ಕೆಲಸ ಇರಲ್ಲ ಅಂತ ಹೇಳಿ ಐ ಸೆಂಡ್ ದಮ್ ಬ್ಯಾಕ್, ನೀವು ಬೇಡ, ನೀವು ನಿಮ್ಮ ಕೆಲಸಕ್ಕೆ ಹೋಗಿ ಅಂತ ಕಳಿಸ್ಕೊಟ್ಟೆ. ಬಟ್ ಅದಾದ ನಂತರ ಯಾವತ್ತೂ ಕೂಡ ಕೊಲ್ತೀವಿ. ನೀನು ಫೇಸ್ಬುಕ್ಕಲ್ಲಿ ಹೇಳ್ತಾರೆ, ನೀನು ಇಲ್ಲವಾಗ್ಬಿಡ್ಬೇಕು, ನಿನ್ನನ್ನು ಸಾಯಿಸ್ಬಿಡ್ಬೇಕು, ನೀನು ಹಂಗೆ ಮಾಡಿಬಿಡ್ಬೇಕು, ಅದು ಯಾಕೆ ಇರಲ್ಲ, ನಿನ್ನನ್ನು ಬಿಟ್ಟಿದ್ದಾರೋ ಅಂತ. ಬಟ್ ಐ ಡೋಂಟ್ ಟೇಕ್ ಇಟ್ ವೆರಿ ಸೀರಿಯಸ್ಲಿ. ಬಟ್ ಅದರ್ವೈಸ್ ಐ ಆಮ್ ಹ್ಯಾಪಿ ಆ್ಯಂಡ್ ನಾರ್ಮಲ್. ಸಾಕಷ್ಟು ಜನ ನಿಮಗೂ ಕೇಳಿದ್ದಾರೆ. ನೀವು ಅದೇ ಕಮ್ಯುನಿಟಿಯ ಪ್ರೋಗ್ರಾಮ್ನಲ್ಲಿ ಹೋದಾಗಲೂ ಕೇಳಿದ್ದಾರೆ, ಮತ್ತೆ ಕೇಳ್ತೀನಿ, ಯಾಕಂದರೆ ನನ್ನ ಆಡಿಯನ್ಸ್ಗೂ ಗೊತ್ತಾಗಬೇಕು. ನೀವು ಮುಸ್ಲಿಂ ವಿರೋಧಿನ? ಖಂಡಿತವಾಗಿಯೂ ಇಲ್ಲ ಕೀರ್ತಿ. ನನಗೆ ತುಂಬ ಒಳ್ಳೆ ಮುಸ್ಲಿಂ ಫ್ರೆಂಡ್ಸ್ ಇದ್ದಾರೆ. ನಾನು ಹೇಳಿದ್ರೆ ಆಶ್ಚರ್ಯ ಆಗುತ್ತೆ, ಯುವ ಬ್ರಿಗೇಡ್ನ ಅನೇಕ ಚಟುವಟಿಕೆಗಳಿಗೆ ಕೆಲವು ಮುಸ್ಲಿಮ್ಸು ತಾವಾಗಿ ಬಂದು ಡೊನೇಷನ್ ಕೊಟ್ಟು ಹೋಗ್ತಾರೆ. ಇತ್ತೀಚೆಗೆ ಐ ಡೋಂಟ್ ವಾಂಟ್ ಟು ನೇಮ್ ಹಿಮ್, ಒಬ್ಬ ಮುಸ್ಲಿಂ ಇದ್ದಕ್ಕಿದ್ದಂತೆ ಫೋನ್ ಮಾಡಿದರು. ನಾನು ಮುಸ್ಲಿಂ ಅಂತ ಗಣಿಸೋದೇ ಇಲ್ಲ, ನನಗೆ ಮುಸ್ಲಿಂ ಮತ್ತು ಹಿಂದೂ ಈ ಭೇದ ಯಾವತ್ತೂ ಅಂದ್ಕೊಳ್ಳಲ್ಲ. ಫೋನ್ ಮಾಡಿ ಹೇಳಿದರು, ಆಗಸ್ಟ್ 15 ಭಾಳ ಗ್ರ್ಯಾಂಡ್ ಪ್ರೋಗ್ರಾಮ್ ಅಲ್ವಾ ಅಂತ. ನಾನು ಹೌದು ಅಂತಂದೆ. ಸಾಹೇಬ್ರೆ, ನನ್ನ ಕಡೆಯಿಂದ ಒಂದು ಸಣ್ಣ ಗಿಫ್ಟ್ ಕೊಡಬೇಕು, ದಯವಿಟ್ಟು ಈ ಪ್ರೋಗ್ರಾಮಿಗೆ ಬಳಸ್ಕೊಳ್ಳಿ ಅಂತ. ಅವರೇ ಬಂದು ಒಂದು ಹೋಟ್ಲಲ್ಲಿ ಜೊತೆಯಲ್ಲಿ ತಿಂಡಿ ತಿಂದು ನನ್ನ ಕೈಯಲ್ಲಿ ನನ್ನ ಗಾಡಿಯೆಲ್ಲ ದುಡ್ಡನ್ನು ಇಟ್ಬಿಟ್ಟು ಕೊಡಿ ಅಂತ. ಅವ್ರು ಎಷ್ಟು ಅಂತ ಅವ್ರು ಹೇಳಲಿಲ್ಲ. ನಾನು ಅದನ್ನು ಹೋಗಿ ಆ ಹುಡುಗರಿಗೆಲ್ಲ ಕೊಟ್ಟು ಅದನ್ನು ಎಂಟ್ರಿ ಮಾಡಿಸ್ಬೇಕು, ಅಂದರೆ ಒಂದು ಪ್ರೀತಿ ಇದೆ ನನ್ನ ಮೇಲೆ ಅಂತ. ನಂಗೊಂದಿನ ಅದೇ ಮಿತ್ರರೊಬ್ಬರು ಕೇಳಿದರು, ನೀವು ನಿಜವಾಗ್ಲೂ ಮುಸ್ಲಿಮರನ್ನು ದ್ವೇಷಿಸ್ತೀರಾ ಅಂತ. ನಾನು ತಕ್ಷಣ ಅವ್ರನ್ನ ಕೇಳಿದೆ, ನೀವೇ ಹೇಳಿ ಅಂತ. ಅವರಂದರು, ಇಲ್ಲ ಸರ್, ನಿಮ್ಮಲ್ಲಿ ದ್ವೇಷ ಇಲ್ಲ ಸರ್, ಹಂಗೆ ಅನಿಸಲ್ಲ ನನಗೆ. ಬಟ್ ಕೆಲವೊಂದನ್ನು ತುಂಬ ಹಾರ್ಷಾಗಿ ಹೇಳ್ತೀರಾ ಅಂತ ಅನ್ಸುತ್ತೆ, ಬಿಟ್ಟರೆ ನಿಮ್ಗೆ ದ್ವೇಷ ಇದೆ ಅಂತ ಅನಿಸಲ್ಲ. ನಾನು ಹೇಳಿದೆ, ಅಬ್ಸಲ್ಯೂಟ್ಲಿ ದ್ವೇಷ ಇಲ್ಲ. ದ್ವೇಷ ಮಾಡಲಿಕ್ಕೆ ಯಾರವರು? ನೀವು ಎಲ್ಲೋ ಅಫ್ಘಾನಿಸ್ತಾನವೂ ನಾನು ಬೇರೆ ಅಂತ ಅಂದ್ಕೊಳ್ಳಲ್ಲ. ನನಗೆ ಬ್ರಿಟಿಷರನ್ನ ಕಂಡ್ರೆ ದ್ವೇಷ ಇದೆಯಾ ಅಂತ ಕೇಳಿದ್ರೆ ಸ್ವಲ್ಪ ಮಟ್ಟಿಗೆ ಇದೆ ಅಂತ ಆದರೂ ಹೇಳ್ಬೋದೇನೋ. ಆದರೆ ಮುಸಲ್ಮಾನರ ನಡುವೆ ದ್ವೇಷ ಇರಲಿಕ್ಕೆ ಸಾಧ್ಯವೇ? ನಮ್ಮವರೇ
100% ನಮ್ಮವರೇ. ಆದರೆ ಈ ದ್ವೇಷ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಎಲ್ಲೋ ಒಂದು ಕಡೆ ಬದಲಾವಣೆ ತರಲಿಕ್ಕೋಸ್ಕರ ನೀವು ಅಗ್ರೆಸಿವ್ ಆಗಿ ನೀವು ಮಾಡ್ತಿರೋ ತಪ್ಪು ಅಂತ ಹೇಳಲಿಲ್ಲ ಅಂತಂದರೆ, ಈಗ BJPಯವ್ರು ಮಾಡಿದ ತಪ್ಪನ್ನು ಎತ್ತಿ ತೋರಿಸಿದ ಮಾತ್ರಕ್ಕೆ BJPಯವರೊಂದಿಗೆ ದ್ವೇಷನ ಅಲ್ಲ. ಐ ಲವ್ ದಮ್. ಹಿಂಗಾಗಿ ನೀವು ತಪ್ಪು ಮಾಡಿದಾಗ ಇದು ತಪ್ಪು ಅಂತ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಹಾಗೆ ಮುಸಲ್ಮಾನರ ವಿಚಾರದಲ್ಲೂ ಕೂಡ ನನ್ನ ಮನೆಯಲ್ಲಿ ನನ್ನ ತಂದೆ ತಾಯಿ ಜೊತೆಗಿರೋದು ಒಂದು ಮುಸ್ಲಿಂ ಫ್ಯಾಮಿಲಿ. ನನ್ನ ಜೊತೆಯಲ್ಲಿ ಇನ್ಫ್ಯಾಕ್ಟ್ ಅವನ ಕಷ್ಟದಲ್ಲಿದ್ದಾಗ ಅವನಿಗೆ ಕೆಲಸ ಕೊಡಿಸಿ ಕೆಲಸ ಮಾಡೋ ಥರ ಮಾಡಿ ಇವತ್ತು ಅವನೊಂದು ಒಳ್ಳೆ ಸ್ಟೇಜಿಗೆ ಬಂದಿರೋಂಥ ಒಬ್ಬ ಹುಡುಗ, ಆ ಮುಸ್ಲಿಮು, ಅವನ ಇಡೀ ಫ್ಯಾಮಿಲಿ ನಮ್ಮ ತಂದೆ ತಾಯಿ ಜೊತೆಗಿರುತ್ತೆ. ನಮ್ಮ ತಂದೆ ತಾಯಿನ ನೋಡ್ಕೊಳ್ಳೋದವರು, ಪ್ರೀತಿಯಿಂದ ಇರೋದವರು. ಈ ಹುಡುಗನೂ ಅಷ್ಟೇ, ಜೀವಕ್ಕೆ ಜೀವ ಅಂತ. ನಾನು ಬೇಕಿದ್ರೆ ನನ್ನ ಜೊತೆಯಲ್ಲಿ ಅಥವಾ ಹಿಂದೂ ಅಂತ ಹೇಳ್ಕೊಂಡು ಯಾರೋ ಹೊಸಬ ಬಂದು ನಮ್ಮದೇ ಇರ್ಬೋದು, ಆದರೆ ಈ ಮುಸಲ್ಮಾನ ನಂಬಲ್ಲ ಅಂತಿಲ್ಲ ನಾನು. ಅವ್ನು ಮುಸಲ್ಮಾನ ಅಂತ ನನಗೆ ಯಾವತ್ತೂ ಅನ್ನಿಸ್ತೇ ಇಲ್ಲ. ನನಗೆ ನ್ಯಾಷನಲ್ ಸ್ಪಿರಿಟ್ ಏನಿದೆಯಲ್ಲ ಅದು ಇದ್ರೆ ಎಲ್ಲರೂ ನಮ್ಮವರೇ. ಹಿಂದೂಗಳಲ್ಲಿ ಅದಿಲ್ಲ ಅಂತಂದ್ರೂ ನಾನು ಒಪ್ಪಲ್ಲ ಅಂತ ನೀವು ಹೆಂಗೆ ಒಪ್ಕೊಳ್ಳಿಕ್ಕೆ ಸಾಧ್ಯ? ಹೀಗಾಗಿ ತುಂಬ ಜನ ಆ ಥರ ನ್ಯಾಷನಲ್ ಸ್ಪಿರಿಟ್ ಇರುವಂಥ ಮುಸಲ್ಮಾನರು ನಂಗೆ ತುಂಬ ಒಳ್ಳೊಳ್ಳೆ ಗೆಳೆಯರಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ ಅಂತ ಅವ್ನು ಇಟ್ಕೊಂಡಿದ್ದೀನಿ, ಅಂಥವ್ರು ಇದ್ದಾರೆ ನನ್ನ ಜೊತೆ ಅಂತ. ಆದರೆ ವಿರೋಧಿ ಅನ್ನುವಂಥ ಪರಿಕಲ್ಪನೆ ಇದೆಯಲ್ಲ, ಅದು ಮಾತಿನ ಕಾರಣಕ್ಕೋಸ್ಕರ ಇವ್ರು ಹೇಳೋದು. ಮಾತು ಯಾಕೆ ಅಂತಂದರೆ ಇನ್ಯಾರೂ ಮಾತಾಡಲಿಲ್ಲ ಅಂತಂದರೆ ನೀವು ಮಾತಾಡಬೇಕಾದ ಅಗತ್ಯ ಇದೆಯಲ್ಲ ಅಂತ. ಇದು ಒಂದೇದು. ನನಗೆ ಕರೋನಾ ಟೈಮ್ನಲ್ಲಿ ನಾನು ಸುಮ್ಮನೆ ಮಾತಾಡ್ತಾ ಕೇಳ್ತಿದ್ದೆ, ಈ ಕರೋನಾ ಬಂದಾಗ ನಾವು ತಿರುಗಾಡ್ತೀವಿ ಅಂತ ಹೇಳೋದು, ನಾವು ಕ್ರಿಕೆಟ್ ಆಡ್ತೀವಿ ಅಂತ ಹೇಳೋದು, ನಾವು ಓಪನ್ ಆಗಿರ್ತೀವಿ, ನಾವೆಲ್ಲ ಸಾಮೂಹಿಕವಾದ ಪ್ರೇಯರ್ ಮಾಡ್ತೀವಿ ಅಂತ ಹೇಳೋದು ನನಗೆ ಹಿಡಿಸ್ಲಿಲ್ಲ. ಭಾಳ ಕಷ್ಟ ಅನ್ನಿಸ್ತು ನನಗೆ. ನಾನು ತಕ್ಷಣ ನನ್ನ ಮುಸ್ಲಿಂ ಫ್ರೆಂಡಿಗೆ ಒಬ್ರಿಗೆ ಕೇಳಿದೆ, ಸರ್ ಇದೆಲ್ಲ ಏನು ಸರ್ ಇದು, ಯಾಕೆ ಹಿಂಗೆ ಮಾಡ್ತಿದ್ದೀರಾ, ನೀವೆಲ್ಲ ಮಾತಾಡಲ್ವಲ್ಲ ಅಂತ. ಅವ್ರು ಹೇಳಿದ್ರೆ ನನಗೆ, ಚಕ್ರವರ್ತಿಯವರೇ ಇದನ್ನು ಮಾಡ್ತಿರೋದು ವಹಾಬಿಗಳು, ದೇ ಆರ್ ವೆರಿ ಡೇಂಜರಸ್. ನಂಗೆ ವಹಾಬಿಗಳ ಬಗ್ಗೆ ಗೊತ್ತಿದೆ, ವೆರಿ ಡೇಂಜರಸ್. ನಾನು ವೆರಿ ಡೇಂಜರಸ್ ಅಂತ ಸುಮ್ಮನಿದ್ದೀರಲ್ಲ ನೀವು ಅದು ಮಾತಾಡಬೇಕಲ್ಲ. ಚಕ್ರವರ್ತಿ ಅವರೇ ಹೆಂಗೆ ಹೇಳಿ, ನನ್ನ ಚಿಕ್ಕಪ್ಪನೂ ವಹಾಬಿ ಆಗಿಬಿಟ್ಟಿದ್ದಾರೆ ಈಗ. ದೇ ಆರ್ ವೆರಿ ಡೇಂಜರಸ್. ಏನು ಮಾಡ್ತಾರೆ ಹೇಳಕ್ಕೆ ಬರಲ್ಲ. ಮಾತಾಡಿದ್ರೆ ನಿಮ್ಮನ್ನು ಮುಗಿಸ್ಬಿಡ್ತಾರೆ, ನನ್ನನ್ನು ಮುಗಿಸ್ಬಿಡ್ತಾರೆ. ಅದಕ್ಕೆ ನಾವೆಲ್ಲರೂ ಅನಿವಾರ್ಯವಾಗಿ ಬಾಯಿ ಮುಚ್ಕೊಂಡಿದ್ದೆ. ಐ ಥಾಟ್ ಈ ಮುಸಲ್ಮಾನರೇ ತಮ್ಮ ಜನರನ್ನು ತಿದ್ದಲಿಕ್ಕೋಸ್ಕರ ಹಿಂದೆ ಮುಂದೆ ನೋಡುವಾಗ ನಾನು ಮಾತಾಡಬೇಕಾದ ಅನಿವಾರ್ಯತೆ ಇದೆ ಅಂತ. ಆಗ ನಾನು ಸ್ವಲ್ಪ ಮತ್ತೆ ಅಗ್ರೆಸಿವ್ ಆಗಿ ಮಾತನಾಡ್ಲಿಕ್ಕೆ ಶುರು ಮಾಡಿದೆ. ಅಗ್ರೆಸಿವ್ ಆಗಿ ಮಾತನಾಡ್ತಿರೋದು ಅವ್ರಿಗೆ ಕೋಪ ಬರ್ಬೋದು, ಆದರೆ ತಿದ್ದಲಿಕ್ಕೆ ಯಾರಾದರೂ ಕೆನ್ನೆ ಮೇಲೆ ಬಾರಿಸಲಿಲ್ಲ ಅಂದರೆ, ಎಲ್ಲರೂ ತುಷ್ಟೀಕರಣದ ದೃಷ್ಟಿಯಿಂದ ನೀವು ಮಾಡಿದೆಲ್ಲ ಸರಿ ಅಂತ ಕಾಲಿಗೆ ಬೀಳಲಿಕ್ಕೆ ಶುರು ಆಗಿಬಿಟ್ರೆ, ನಾನಂತೂ ಪೊಲಿಟಿಕಲ್ ಲೀಡರ್ ಅಲ್ಲ, ನನಗೆ ರಾಷ್ಟ್ರಕ್ಕಿಂತ ಸರ್ವೋಪರಿ ಯಾರೂ ಇಲ್ಲ. ಹೀಗಿರುವಾಗ ನಾನು ಹೆಂಗೆ ಸುಮ್ಮನೆ ಇರಲಿಕ್ಕೆ ಸಾಧ್ಯ? ಸೊ ಆ ದೃಷ್ಟಿಯಿಂದ ಮಾತಾಡ್ತಿದ್ದೇನೆ ಹೊರತು ಇಟ್ಸ್ ನೆವರ್ ಅಗೇನ್ಸ್ಟ್ ಮುಸ್ಲಿಮ್ಸ್. ನರೇಂದ್ರ ಮೋದಿಯವರ ಬಹಳ ದೊಡ್ಡ ಅಭಿಮಾನಿ ನೀವು. ಸಾಕಷ್ಟು ಭಾಷಣಗಳಲ್ಲೂ ಕೇಳಿದ್ದು, ನಾನು BJP ಅಲ್ಲ, ನಾನು ನರೇಂದ್ರ ಮೋದಿ ಅವ್ರಿಗೆ ಕೆಲಸ ಮಾಡ್ತೀನಿ ಅಷ್ಟೇ, BJP ಕೆಲಸ ಮಾಡಲ್ಲ. ಅಂಥದ್ದೇನು ನೋಡಿದ್ರಿ ನೀವು ನರೇಂದ್ರ ಮೋದಿಯವರಲ್ಲಿ? ಒಂದು, ನರೇಂದ್ರ ಮೋದಿಯವರು ಎದುರಿಸಿಕೊಂಡು ಬಂದಂಥ ರೀತಿ, ಇವರನ್ನೆಲ್ಲರನ್ನೂ ಎದುರಿಸಿಕೊಂಡು 12 ವರ್ಷಗಳ ಕಾಲ ಅವರೊಂದು ಸಾಮ್ರಾಜ್ಯ ಕಟ್ಟಿದ್ದಿದೆಯಲ್ಲ, ಅದು ಪರಮಾದ್ಭುತವಾಗಿರುವಂಥದ್ದು. ನಾವೆಲ್ಲರೂ ಒಪ್ಕೊಳ್ಬೇಕಾಗಿರುವಂಥ ಸಂಗತಿ ಮೊದಲನೇದು. ಇನ್ನು ಎರಡನೇದು, ಅವರ ರಾಷ್ಟ್ರದ ಕುರಿತಂಥ ಅಖಂಡವಾಗಿರುವಂಥ ಪ್ರೇಮ ಇದೆಯಲ್ಲ. ನೀವು ಕರ್ನಾಟಕದಲ್ಲಿ ಇಂಥ BJP ಲೀಡರ್ನ ನೀವು ತುಂಬ ಪ್ರೀತಿಸ್ತೀರಾ ಅಂತ ಕೇಳಿದರೆ, ಸಾರಿ ಟು ಸೇ ದಿಸ್, ನೋ ಲೀಡರ್. ಹೌದಾ? ನಾನು ಯಾರನ್ನು ನರೇಂದ್ರ ಮೋದಿಗೆ ತುಲನೆ ಬಿಡಿ, ಅವ್ರ ಹತ್ರಕ್ಕಾದರೂ ಹೋಗ್ಬೋದಾ ಅಂತ ಕೇಳಲಿಕ್ಕೆ ನನಗೆ ಯಾರೂ ಇಲ್ಲ, ಸತ್ಯವಾಗ್ಲೂ ಯಾರೂ ಇಲ್ಲ ನನ್ನ ಮನಸ್ಸಲ್ಲಿ. ಆ ಕ್ಷಣಕ್ಕೆ ಅಂದರೆ ಒಂದು ಬರೀ ಪ್ರಾಮಾಣಿಕತೆ ಸಾಕಾಗಲ್ಲ, ಇದಕ್ಕೆ ಅಗ್ರೆಸಿವ್ನೆಸ್ ಬೇಕು, ಹಿಡಿದ ಕೆಲಸವನ್ನು ಮಾಡ್ತೀನಿ ಅಂತ ಹೇಳುವಂಥವ್ರು ಬೇಕು, ಬದಲಾವಣೆ ತರೋದಕ್ಕೋಸ್ಕರ ಬುಡವನ್ನು ಅಲುಗಾಡಿಸ್ಲಿಕ್ಕೆ ಸಿದ್ಧರಿರಬೇಕು. ಆ ಎಲ್ಲ ಛಾತಿ ಇರುವಂಥ ಒಬ್ಬ ಲೀಡರ್ನ ತೋರಿಸಿ ಅಂತಂದರೆ ನನಗೆ ಖಂಡಿತವಾಗಿ ಗೊತ್ತಿಲ್ಲ. ಆದರೆ ನರೇಂದ್ರ ಮೋದಿಯವ್ರನ್ನ ನಾನು ಗುಜರಾತಿನ ದೃಷ್ಟಿಯಿಂದ ನೋಡ್ಕೊಂಡು ಬಂದಾಗ, ಮತ್ತು ಕಾಂಗ್ರೆಸ್ಸಿನ ದುರಾಡಳಿತ, ಅದು ಮನಮೋಹನ್ ಸಿಂಗ್ ಇದ್ದಾಗ 10 ವರ್ಷಗಳ ಕಾಲದ ದುರಾಡಳಿತ ಇತ್ತಲ್ಲ, ಭಾರತ ಹೆಂಗಾಗ್ಬಿಟ್ಟಿತ್ತು ಅಂತಂದರೆ ಅಲ್ಲಿಂದ ಮೇಲೆತ್ತಲಿಕ್ಕೆ ಒಂದು ಶಕ್ತಿ ಬೇಕಿತ್ತು. ಮತ್ತು ಅಡ್ವಾಣಿ ಹತ್ರ ಅದು ಆಗಲ್ಲ ಅಂತ ಗೊತ್ತಿತ್ತು. ಇದು ಮಾಡಬಲ್ಲಂಥ ಸಾಮರ್ಥ್ಯ ಇರೋದು ನರೇಂದ್ರ ಮೋದಿ ಅಂತ ಗೊತ್ತಿದ್ದಾಗ ವಿ ಸ್ಟಾರ್ಟೆಡ್ ಕ್ಯಾಂಪೇನಿಂಗ್ ಫಾರ್ ನರೇಂದ್ರ ಮೋದಿ. ನರೇಂದ್ರ ಮೋದಿ ಇನ್ನೂ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತ ಅನೌನ್ಸ್ ಆಗಿರಲಿಲ್ಲ. ಆ ಹೊತ್ತಲ್ಲೇ ನಾವು ಶುರು ಮಾಡಿದ್ವಿ. ಆ ಕ್ಯಾಂಪೇನಿಂಗ್ ಶುರು ಆಗ್ತಾ ಜೋರು ಆಗ್ತಾ ಇದು ಎಲ್ಲಿವರೆಗೂ ಹೋಯಿತು ಅಂತಂದರೆ ನರೇಂದ್ರ ಮೋದಿ ಪ್ರಧಾನಿ ಆದರು. ದೆನ್ ಐ ಥಾಟ್ ಇನ್ನು ಮುಂದೆ ಮಾಡಲ್ಲ ನಾನು. ಆದರೆ ಆ 5 ವರ್ಷಗಳಲ್ಲಿ ಅವ್ರು ಕೊಟ್ಟಿದ್ದಿದೆಯಲ್ಲ ಕೀರ್ತಿ, ನನಗೆ ಅನಿಸುತ್ತೆ, ನನ್ನ ಹುಡುಗರಿಗೆ ಯಾವಾಗಲೂ ಹೇಳ್ತಿರ್ತೀನಿ, ನರೇಂದ್ರ ಮೋದಿಯವರು ನಾವು ಏನು ಕೆಲಸ ಮಾಡಿದ್ವೋ ಬೋನಸ್ ಕೊಟ್ಟರು ಅದಕ್ಕೆ ಅಂತ. ಅಷ್ಟು ಕೊಟ್ಟರು ಅವರು. ಎಷ್ಟು ದೇಶಕ್ಕೆ ತಲುಪಿಸಿದ್ರು ಅಂತಂದರೆ, ಈ ದೇಶ ಬಹುಶಃ ಮುಂದಿನ 100 ವರ್ಷಗಳ ಆಲೋಚನೆ ಮಾಡಲಿಕ್ಕೆ ಆಗದೆ ಇರೋದನ್ನು ಕೊಟ್ಟರು, ಮತ್ತು ನಮ್ಮ ಸ್ವಾಭಿಮಾನವನ್ನು ಜಾಸ್ತಿ ಮಾಡಿಬಿಟ್ರು. ದೆನ್ ಐ ಥಾಟ್ ಮತ್ತೆ ಬರಬೇಕು ಈ ಮನುಷ್ಯ ಅಂತ. ಮತ್ತೆ ಟಿ ಮೋದಿ ಕಟ್ಟಿದ್ವಿ. ಅದು ಟಿ ಮೋದಿ ಕಟ್ಟಿದ್ದು ಯಾವಾಗ ಗೊತ್ತಾ? 5 ರಾಜ್ಯಗಳಲ್ಲಿ ನರೇಂದ್ರ ಮೋದಿಯವರ ಪಾರ್ಟಿ ಸೋತಿತ್ತು, BJP ಸೋತಿತ್ತು. ನಾನು ರಾಷ್ಟ್ರ ಮಟ್ಟದ ಅನೇಕ ಗ್ರೂಪ್ಗಳಲ್ಲಿದ್ದೀನಿ, ಎಲ್ಲ ಪ್ರಾಮಿನೆಂಟ್ ಥಿಂಕರ್ಸ್ ಇದ್ದಾರೆ. BJP ಪರವಾಗಿ ಮಾತನಾಡ್ತಾ ಇದ್ದ ಥಿಂಕರ್ಸು ಕೂಡ ಈ ಸಲ ಹೊಡೆಸ್ಕೊಳ್ತಾರೆ, ಇವರಿಗೆ ದುರಹಂಕಾರ ಜಾಸ್ತಿ ಆಗಿದೆ ಅಂತ. ಲಾಸ್ಟ್ ಎಲೆಕ್ಷನಲ್ಲಿ ಅಂದರೆ 5 ಸ್ಟೇಟ್ಸ್ ಎಲೆಕ್ಷನ್ ವಿ ಲಾಸ್ಟ್. ನನಗನ್ನಿಸ್ತು ನರೇಂದ್ರ ಮೋದಿಯವ್ರ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟ್ ಆಗ್ತಿದೆಯಲ್ಲ ಅಂತ. 1.5 ವರ್ಷ ಬಾಕಿ ಇತ್ತು. ನಾವು ಆಗ ಡಿಸೈಡ್ ಮಾಡಿದ್ವಿ, ನರೇಂದ್ರ ಮೋದಿಗೆ 300 ಸೀಟ್ ಕೊಡಬೇಕು ನಾವು ಈ ಸಲ, ಕಡಿಮೆ ಆಗಬಾರ್ದು ಅಂತ. 300 ಕಡೆಗಳಲ್ಲಿ ಬೈಕ್ ರ್ಯಾಲಿ ಮಾಡಿದ್ವಿ. ದಟ್ ವೆಂಟ್ ಫಾರ್
323 ಪ್ಲೇಸಸ್ ಎಲ್ಲ ಟೀಮ್ ಮೋದಿ ಅಂತ ಕಟ್ಕೊಂಡು ಯಾರ್ಯಾರು ಬರಬೇಕೋ ಬನ್ನಿ ನರೇಂದ್ರ ಮೋದಿಗೋಸ್ಕರ ಕೆಲಸ ಮಾಡಲಿಕ್ಕೆ ಅಂತ ಕಾಲ್ ಮಾಡಿದ್ವಿ. 1.5 ವರ್ಷಗಳ ಕಾಲ ಕೆಲಸ ಮಾಡಿದ್ವಿ. ಅಂದರೆ ನನ್ನ ಜೀವನದ ಅಮೂಲ್ಯವಾಗಿರುವ 2.5 ವರ್ಷ ನಾನು ನರೇಂದ್ರ ಮೋದಿ ಅವರಿಗೋಸ್ಕರವೇ ಕೊಟ್ಬಿಟ್ಟೆ ಅಂತ. ಆದರೆ ನಾನು ನನ್ನ ಜೀವನದಲ್ಲಿ 250 ವರ್ಷಗಳ ಕಾಲ ಏನು ನೋಡ್ಲಿಕ್ಕೆ ಸಾಧ್ಯ ಇರಲಿಲ್ವೋ ಆ ಮನುಷ್ಯ ಅದನ್ನು ಕೊಟ್ಟ. ನೀವು ಈ ದೇಶದ ಬೆಳವಣಿಗೆಯನ್ನು ನೋಡಿದರೆ, ಇವತ್ತು ಭಾರತ ಜಗತ್ತಿನ ಮುಂದೆ ನಿಲ್ಲುವಂಥ ರೀತಿ ನೋಡಿದರೆ, ಇಫ್ ಐ ಆಮ್ ನಾಟ್ ರಾಂಗ್, ಮೊನ್ನೆ ಒಂದು ರಿಪೋರ್ಟ್ ಬಂದಿದೆ. ಆ ರಿಪೋರ್ಟ್ನಲ್ಲಿ ಒಂದು ದೇಶದ ಪ್ರಧಾನಿ ಯಾರು ಅಂತ ನಂಗೆ ನೆನಪಾಗ್ತಿಲ್ಲ, ಮೆಕ್ಸಿಕೋದ ಪ್ರಧಾನಿ, ಅವ್ರು ಹೇಳ್ತಾರೆ ಜಗತ್ತಿನಲ್ಲಿ ಯುದ್ಧವನ್ನು ನಿಲ್ಲಿಸಬೇಕು ಅಂತಂದರೆ ಒಂದು ಕಮಿಟಿ ಮಾಡಿ, ನರೇಂದ್ರ ಮೋದಿನೂ ಇರುವಂಥ ಕಮಿಟಿ ಮಾಡಿ ಅಂತ. ನರೇಂದ್ರ ಮೋದಿ ಅಂತ ಯಾಕೆ ಸ್ಪೆಸಿಫಿಕ್ ಅಂತಂದರೆ ಆ ಮನುಷ್ಯ ಇವತ್ತು ಗಳಿಸಿರುವಂಥ ಲವ್ ಅಂತದ್ದು. ಭಾರತದ ಹಳೆಯ ವೈಭವ ಅಂತ ನಾವೇನು ಕರಿತಿದ್ವೋ, ನನಗನ್ಸುತ್ತೆ ನರೇಂದ್ರ ಮೋದಿ ಕಾಲದಲ್ಲಿ ಅದು ವಾಪಸ್ ಬರ್ಬೋದು ಅಂತ. ಅದಕ್ಕೆ ಕನಸು ಕಂಡವರಲ್ವಾ, ಯಾರಾದರೂ ಒಬ್ಬರು ಮಾಡ್ತಾರೆ ಅಂತಂದಾಗ ಜೊತೆಲಿ ನಿಂತ್ಕೋಬೇಕು ಅಂತ ನನಗನ್ಸುತ್ತೆ. ಬಟ್ ನಿಮ್ಮನ್ನು ಟ್ರೋಲ್ ಮಾಡುವಾಗ ಮೋಸ್ಟ್ ಆಫ್ ದ ಟೈಮ್ ಅದು ಕನೆಕ್ಟ್ ಆಗೋದು ಮೋದಿಯವರ ಮಾತನ್ನು ನೀವು ಅದನ್ನು ಪ್ರಮೋಟ್ ಮಾಡ್ತೀರಾ, ಅದನ್ನು ಪುನರುಚ್ಚರಿಸ್ತೀರಾ, ಅಥವಾ ಅದನ್ನು ಸಪೋರ್ಟ್ ಮಾಡ್ತೀರಾ ಅನ್ನುವ ಕಾರಣಕ್ಕೆ ನಿಮ್ಮನ್ನು ಮೋಸ್ಟ್ ಆಫ್ ದ ಟೈಮ್ ನಿಮ್ಮನ್ನು ಟ್ರೋಲ್ ಮಾಡೋದು. ಅವಾಗ ಯಾವಾಗಲಾದರೂ ಅನಿಸಿಲ್ವಾ ನಿಮಗೆ ಆ ವಿಷಯವನ್ನು ನಾನು ಮಾತಾಡಬಾರ್ದಾಗಿತ್ತು? ಇಲ್ಲಪ್ಪ, ಡೆಫಿನೆಟ್ಲಿ ನಾನು ಹೇಳಿದ ಯಾವ ಮಾತಿಗೂ ಕೂಡ ಪ್ರೂಫ್ ಇಲ್ಲದೆ ಇಲ್ಲ, ಯಾವುದೇ ಮಾತಿಗೂ. ಹೌದಾ? ನಾನು ಇದುವರೆಗೂ ಮಾತಾಡಿರುವಂಥ ಸ್ಲಿಪ್ ಆಫ್ ಟಂಗ್ ಕೆಲವೊಂದ್ಸಲ ಈ ಹೆಸರು ಹೇಳೋ ಬದಲು ಮತ್ತೊಂದು ಹೆಸರು ಹೇಳೋದು. ಈಗ ಮೆಕ್ಸಿಕೋ ಅಂತ ನೀವು ಕನೆಕ್ಟ್ ಮಾಡದೆ ಹೋಗಿದ್ದರೆ ಬಹುಶಃ ಇನ್ನೊಂದು ಹೆಸರು ಹೇಳ್ಬಿಡ್ಬೋದಿತ್ತೇನೋ. ಸೊ ಐ ಆಮ್ ಕಾನ್ಶಿಯಸ್, ನಾನು ಯಾವುದೋ ಒಂದು ರಾಷ್ಟ್ರ ಅಂತೇಳಿ ಸುಮ್ಮನೆ ಆಗ್ಬೋದು, ಬಟ್ ಅಥವಾ ನಾನು ಸ್ಲಿಪ್ ಆಫ್ ಟಂಗ್ ಇನ್ಯಾವುದೋ ರಾಷ್ಟ್ರದ ಹೆಸರು ಹೇಳ್ಬೋದು. ಈ ಥರದ ಸಣ್ಣ ಪುಟ್ಟ ದೋಷಗಳಿರ್ಬೋದೇ ಹೊರತು ನಾನು ಆಡಿರುವ ಪ್ರತಿಯೊಂದು ಮಾತಿಗೂ ಹ್ಯಾವ್ ಪ್ರೂಫ್. ಈಗ ನರೇಂದ್ರ ಮೋದಿ ಅವರು ನನಗೆ ಚಿನ್ನದ ರಸ್ತೆ ಮಾಡ್ತೀರಾ ಅಂತ ಇವರು ಮಾಡ್ತಾರೆ. ಚಿನ್ನದ ರಸ್ತೆ ಇಸ್ ನಾಟ್ ಡೆಫಿನೆಟ್ಲಿ ಚಿನ್ನವನ್ನೇ ಯಾರು ಹಾಕ್ತಾರೆ ಅಂತಲ್ಲ. ಬಟ್ ನರೇಂದ್ರ ಮೋದಿ ಬಂದ ನಂತರ ರಸ್ತೆಗಳು ಡೆವಲಪ್ ಆಗಿರೋದು ಹೌದೋ ಅಲ್ವೋ? ಕಾಂಗ್ರೆಸ್ ಅವ್ರು ನಿಂತ್ಕೊಂಡು ಮಾತನಾಡಲಿ. ಇವ್ರು ಎಲ್ಲಿವರೆಗೂ ಟ್ರಾಲ್ ಮಾಡೋರು ಬಂದಿದ್ದಾರೆ ಅಂತಂದರೆ, ತಮ್ಮ ಊರಿನ ಹಳ್ಳಿಗೆ ಹೋಗುವಂಥ ಒಂದು ರಸ್ತೆ ಪೂರ್ತಿ ಹಾಳಾಗಿದ್ರೆ ಅದನ್ನ ಹಾಕಿ ನೋಡಪ್ಪ ನರೇಂದ್ರ ಮೋದಿ ಯಾವುದೋ ಊರಿನ ಹಳ್ಳಿ ರಸ್ತೆ ತಂದು ತೋರಿಸ್ಬೇಕಾದ ಸ್ಥಿತಿ ಬಂತಲ್ಲ ಇವ್ರ ಯೋಗ್ಯತೆಗೆ. ನಂಗೆ ಭಾಳ ಹೆಮ್ಮೆ ಅದು. ನೀವು ಮೋದಿಯ ಕೆಲಸ ರಾಷ್ಟ್ರೀಯ ರಸ್ತೆಗಳನ್ನು ಚೆನ್ನಾಗಿ ಮಾಡಬೇಕು, ಆ ರಸ್ತೆಗಳ ಮೂಲಕ ಭಾರತದ ವ್ಯಾಪಾರ ಅಭಿವೃದ್ಧಿಗೆ ಸಹಕಾರ ಮಾಡಬೇಕು. ನಿಮ್ಗೆ ಆ ರಸ್ತೆಗಳನ್ನು ಯಾವುದನ್ನು ಮುಟ್ಲಿಕ್ಕಾಗದೆ ನೀವು ನೇರವಾಗಿ ಒಂದು ಹಳ್ಳಿ ರಸ್ತೆ ಫೋಟೋ ತೆಗೆದು ಹಾಕಬೇಕಾಗಿರುವಂಥ ಪರಿಸ್ಥಿತಿ ಬಂದಿದೆ ಅಂತಂದರೆ ಐ ಆಮ್ ಹ್ಯಾಪಿ. ಮತ್ತು ನನಗೆ ಚಾಲೆಂಜ್ ಇದೆ, ಫೈನ್, ಈ ರಸ್ತೆನೂ ಚೆನ್ನಾಗಿ ಮಾಡಬೇಕು, ಈ ರಸ್ತೆಯೂ ಚೆನ್ನಾಗಾಗಬೇಕು, ಆ್ಯಂಡ್ ಹಿ ವಿಲ್ ಡೂ ಇಟ್. ಇನ್ನೊಂದು 5 ವರ್ಷ ಕೊಡಿ ಆಗಿದ್ರೆ ಅಂತ. ನೀವು ಮೊದಲ 5 ವರ್ಷ ಕೊಟ್ಟಿದ್ದಕ್ಕೆ ರಾಷ್ಟ್ರೀಯ ರಸ್ತೆಗಳಾಗಿ ನೀವೇ ಅನಿವಾರ್ಯವಾಗಿ ಲೋಕಲ್ ರೋಡಿಗೆ ಬಂದುಬಿಟ್ಟಿದ್ದೀರಾ ಅಂತಾದರೆ ಇನ್ನೊಂದು 5 ವರ್ಷ ಕೊಡಿ, ನೆಕ್ಸ್ಟ್ ಈ ರಸ್ತೆಗಳನ್ನು ಮಾಡ್ತಾರೆ ಅಂತ. ನೀವು ಯಾವುದನ್ನೇ ತೊಗೊಂಡು ಬನ್ನಿ. ಅವ್ರು ನನಗೆ ಇದು ಮಾಡಿದರು, ಒಂದು ಡ್ರೋನ್ ಇದೆ. ಈ ಡ್ರೋನ್ಗಳಲ್ಲಿ ಡ್ರೋನ್ ಅಟ್ಯಾಕರ್ಸು ಮಿಸೈಲ್ ಅಟ್ಯಾಕ್ ಮಾಡಲಿಕ್ಕೆ ಆ ಡ್ರೋನ್ ಏನು ಮಾಡುತ್ತೆ, ಸೆಲ್ಫ್ ಸೂಸೈಡಿಂಗ್, ತಾನೇ ಸೂಸೈಡ್ ಮಾಡಿ ತನ್ನನ್ನು ತಾನೇ ಕೊಂದುಕೊಳ್ಳುತ್ತೆ. ಆ ಸಾಯುವಂಥದ್ದು ಹೋಗಿ ಹಿಟ್ ಮಾಡಿ ಸಾಯುತ್ತೆ ಅಂತಂದಾಗ ಆಡ್ಕೊಂಡು ನಕ್ಬಿಟ್ರು. ಈ ಥರದ್ದು ಇದೆಯಾ ಅಂತ. ಭಾರತದ ಆರ್ಮಿ ಹತ್ರ ಇದೆ, ಈಗ ಹ್ಯಾರಪ್ ಡ್ರೋನ್ಗಳು ಈಗಿವೆ, ಇದೆ, ಅದು ಅಟ್ಯಾಕ್ ಮಾಡ್ತಾವವು. ಹೀಗೆ ಅಟ್ಯಾಕ್ ಮಾಡೋದು ಅಂತ ಇಸ್ರೇಲಿಂದ ತರಿಸ್ಕೊಂಡಿರೋದು ನಾವು ಅದನ್ನು. ಅಂದರೆ ಇವ್ರುಗಳು ಹೇಗೆ ಆಗ್ಬಿಟ್ಟಿದ್ದಾರೆ ಅಂತಂದರೆ, ಅವ್ರಿಗೆ ಯಾವುದೂ ಇಲ್ಲ, ಏನಾದರೂ ಸಿಕ್ಕಿದ್ರೆ ಟ್ರೋಲ್ ಮಾಡಬೇಕು ಅಂತ. ಹಂಗೆ ಟ್ರೋಲ್ ಮಾಡೋ ನೆಪದಲ್ಲಿ ಏನಾಯಿತು, ಅಲ್ಟಿಮೇಟ್ಲಿ ದೇ ಪ್ರೂವ್ಡ್ ಚಕ್ರವರ್ತಿ ಪ್ರೂಫ್ ಇಲ್ಲದೆ ಏನು ಮಾತಾಡಲ್ಲ ಅಂತ. ಯಾಕೆಂದರೆ ಇದಕ್ಕೆಲ್ಲ ಪ್ರೂಫ್ ಕೊಡ್ಲಿಕ್ಕೆ ನಮ್ಮ ಹತ್ರ ಸಾಧ್ಯ ಆಯಿತು. ಪ್ರತಿಯೊಂದಕ್ಕೂ ಕೊಟ್ವಿ. ಎಲ್ಲಿವರೆಗೂ ಅಂತಂದರೆ, ಈ ಸೆಕೆಂಡ್ ವೇವ್ ಅಟ್ಯಾಕ್ ಆಯ್ತಲ್ಲ, ನರೇಂದ್ರ ಮೋದಿಯವರು ಹಾಸ್ಪಿಟಲ್ಗಳನ್ನು ಅವರ ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡ್ಕೊಂಡು ನೋಡ್ತಾ ಇರೋದು ತುಂಬ ಟ್ರಾಲ್ ಮಾಡಿದರು. ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಗುಜರಾತಲ್ಲಿ ಇದ್ದಿದ್ದು ಹಂಗೆ. ನಾನು 2014 ಮಾಡಿರುವಂಥ ಭಾಷಣ ಸೆಕೆಂಡ್ ವೇವ್ ಆಫ್ ಕರೋನಾ ಟೈಮ್ನಲ್ಲ, ಗುಜರಾತ್ನಲ್ಲಿ ಹೆಂಗೆ ಕನೆಕ್ಟ್ ಮಾಡ್ಕೊಂಡಿದ್ರು ಅವರು ಅಂತಂದರೆ, ಎವ್ರಿ ನೈಟ್ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಈಗಲೂ ಇಂಟರ್ನೆಟ್ಟಲ್ಲಿ ಪಬ್ಲಿಕ್ಲಿ ಅವೈಲಬಲ್ ಅದು. ಅವ್ರು ಏನು ಮಾಡ್ತಿದ್ರು ಅನ್ನೋದಕ್ಕೆ ಒಂದು ಟೋಟಲ್ ಡಾಕ್ಯುಮೆಂಟ್ರಿನೇ ಆಗಿದೆ. ಆ ಡಾಕ್ಯುಮೆಂಟ್ರಿಯಲ್ಲಿ ಏನೇನು ಹೆಂಗೆ ನೋಡ್ತಾರೆ, ಏನು ಮಾಡ್ತಾರೆ, ಹೌ ಇಟ್ ಈಸ್ ಕನೆಕ್ಟೆಡ್, ಒಬ್ಬ ವ್ಯಕ್ತಿ ತನ್ನ ಲ್ಯಾಪ್ಟಾಪ್ನಲ್ಲಿ ತಾನು ಕಂಪ್ಯೂಟರ್ ಮುಂದೆ ಕೂತ್ಕೊಂಡಾಗ ಇಷ್ಟನ್ನು ಹೇಗೆ ಚೆಕ್ ಮಾಡ್ಬೋದು ಅನ್ನೋದಕ್ಕೆ ಟೋಟಲ್ ಡೀಟೇಲ್ ಇತ್ತು ಅದರಲ್ಲಿ. ಇವ್ರು ಏನು ಮಾಡಿದ್ರು, ಸೆಕೆಂಡ್ ವೇವ್ ಆಫ್ ಕರೋನಾ ಟೈಮಲ್ಲಿ ಅದನ್ನು ಹಾಕ್ಬಿಟ್ಟು ಮೋದಿ ಕನೆಕ್ಟ್ ಮಾಡ್ಕೊಳ್ತಾರೆ ಅಂತ ಆಗಿದೆ, ಆದರೆ ಕನೆಕ್ಟ್ ಮಾಡ್ಕೊಳ್ಳುವಂಥ ಮೋದಿಗೆ ಆಕ್ಸಿಜನ್ ಇಲ್ವಾ ಅಂತ ಗೊತ್ತಿಲ್ವಾ, ಅದು ಗೊತ್ತಿಲ್ವಾ ಅಂತ ಇಲ್ಲಿ ಕನೆಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು. ಸೊ ಭಾಳ ಜನರಿಗೆ ಹಂಗೆ ಅನ್ನಿಸ್ತು. ಬಟ್ ಇಟ್ ವಾಸ್ ವೆನ್ ಹಿ ವಾಸ್ ಇನ್ ಗುಜರಾತ್. ನನ್ನ ಹತ್ರ ಪ್ರೂಫ್ ಇದೆ ಅದಕ್ಕೆ. ಟೈಮ್ ಲೈನ್ ಬೇರೆ. ನೀವು ಅಂದರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಖುಷಿ ಪಡಲಿಕ್ಕೋಸ್ಕರ ಏನು ಬೇಕಿದ್ರು ಮಾಡ್ಬೋದು. ಬಟ್ ಆನ್ ಗ್ರೌಂಡ್ ವೆನ್ ಯು ಕಮ್ ಟು ಫೈಟ್ ವಿತ್ ಮೀ, ನಾನು ಅದಕ್ಕೆ ಬೇಕಾಗಿರುವಂಥ ಕೊಡಬಲ್ಲೆ. ನಾನು ಯಾಕೆ ಇವೆಲ್ಲಕ್ಕಲ್ಲೂ ಆನ್ಸರ್ ಮಾಡ್ತಿಲ್ಲ ಅಂದರೆ, ನಾನು ಅವ್ರಿಗೆ ಹೇಳಬೇಕು, ನಾನು ಇದನ್ನು ಆನ್ಸರ್ ಮಾಡೋದು 2020 ಪಬ್ಲಿಕಲಿ ಆನ್ಸರ್ ಮಾಡ್ತೀನಿ. 2024 23 2023 ಆನ್ಸರ್ ಮಾಡ್ತೀನಿ. ನಾನು ಪಬ್ಲಿಕ್ ಗ್ರೌಂಡ್ಸಲ್ಲಿ ಆನ್ಸರ್ ಮಾಡ್ತೀನಿ ವಿತ್ ಪ್ರೂಫ್. ನರೇಂದ್ರ ಮೋದಿ ಏನೇನು ಮಾಡಿದ್ರು ಅಂತ ಆನ್ಸರ್. ನೀವು ಅಷ್ಟರವರೆಗೂ ಏನೇನು ಆರೋಪ ಮಾಡಬೇಕೋ ಮಾಡಿಬಿಡಿ. ಆ ಎಲ್ಲ ಆರೋಪಗಳನ್ನು ಸ್ಟಾಪ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಎಲ್ಲ ಆರೋಪಗಳಿಗೂ ಪಬ್ಲಿಕಲ್ಲಿ ಆನ್ಸರ್ ಮಾಡ್ತೀನಿ, ವಿತ್ ಡಾಕ್ಯುಮೆಂಟ್ ಆನ್ಸರ್ ಮಾಡ್ತೀನಿ. ಅವಾಗ ಏನಾಗುತ್ತೆ ಅಂತಂದರೆ, ನೆಕ್ಸ್ಟ್ ಎಲೆಕ್ಷನ್ಗೆ ಏನು ಗ್ರೌಂಡ್ ಪ್ರಿಪೇರ್ ಮಾಡಬೇಕೋ ನೀವು ಪ್ರಿಪೇರ್ ಮಾಡ್ತೀರಾ. ಐ ಯೂಸ್ ದ್ಯಾಟ್.
ಹೌದಾ? ಡೆಫಿನೆಟ್ಲಿ ಮಾಡ್ತೀನಿ. ನನಗೆ ಆ್ಯಕ್ಚುಲಿ ಈ ಸಲ ಮಾಡಬಾರ್ದು ಅಂತಿತ್ತು ಎಲೆಕ್ಷನ್ ಟೈಮ್ನಲ್ಲಿ. ಬಟ್ ಈಗ ನಿನ್ನೆ ಇಂಡಿಯಾ ಟುಡೇಯಿಂದ ಬಂದಿರುವಂಥ ರಿಪೋರ್ಟು ಮತ್ತು ಬಿ ಜೆ ಪಿಗೆ ಆಗ್ಬೋದಾಗಿರುವಂಥ ನಷ್ಟಗಳು ಅಂತ ನೋಡಿದಾಗ, ಅಂದರೆ ನರೇಂದ್ರ ಮೋದಿಗೆ ಇನ್ಫ್ಯಾಕ್ಟ್ ನರೇಂದ್ರ ಮೋದಿಯವ್ರನ್ನ ಇನ್ನೊಂದು 5 ವರ್ಷ ಕಳ್ಕೊಳ್ಳೋಕ್ಕೆ ನನಗಂತೂ ಇಷ್ಟ ಇಲ್ಲ. ಬಿಕಾಸ್ ನಾವು ಹೋಗ್ತಾ ಇರೋ ಸ್ಪೀಡ್ ಇದೆಯಲ್ಲ, ಅದು ಭಾಳ ಚೆನ್ನಾಗಿದೆ. ಈ ಸ್ಪೀಡನ್ನು ಕಟ್ ಮಾಡಬಾರ್ದು ಅಂತ. ನೀವು ಅಪೋಸಿಷನ್ ಕ್ಯಾಂಡಿಡೇಟ್ಗಳಲ್ಲಿ ಇರುವಂಥ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ಗಳು ಯಾರು? ನಿತೀಶ್ ಕುಮಾರ್, ಆತನಿಗೆ ತಾನು ಎಲ್ಲಿರಬೇಕು ಅಂತ ಇನ್ನೂ ಗೊತ್ತಿಲ್ಲ. ಮಮತಾ ಬ್ಯಾನರ್ಜಿ, ಆಕೆಗೆ ಬದುಕು ಮತ್ತು ಸಾವಿನ ನಡುವಿನ ಅಂತರ ಗೊತ್ತಿಲ್ಲ. ಕಾರ್ಯಕರ್ತರು ನೆನ್ನೆ ಇರ್ತಾರೆ, ಇವತ್ತು ಸತ್ತೋಗ್ತಾರೆ. ಆಕೆ ರಾಹುಲ್, ಆತನಿಗೆ ಜ್ಞಾನ ಮತ್ತು ಅಜ್ಞಾನಗಳ ಅಂತರ ಗೊತ್ತಿಲ್ಲ. ಅಂದರೆ ನೀವು ಈ ಥರದವ್ರನ್ನೆಲ್ಲ ಭಾರತದ ಪ್ರಧಾನಿಯಾಗಿ ನೋಡಲಿಕ್ಕೆ ಡೆಫಿನೆಟ್ಲಿ ಇಷ್ಟ ಇಲ್ಲ. ಸೊ ನನಗನ್ಸುತ್ತೆ ಇನ್ನೊಂದು ಟರ್ಮ್ ವಿ ಶುಡ್ ಗೋ ಫಾರ್ ಇಟ್ ಅಂತ. ಅದಕ್ಕೆ ನೀವು ಮಾಡಿರುವಂಥ ಎಲ್ಲ ಆರೋಪಗಳಿಗೂ ಐ ಡೆಫಿನೆಟ್ಲಿ ಆನ್ಸರ್, ಬಟ್ ಆನ್ ಅ ಡಿಫ್ರೆಂಟ್ ಗ್ರೌಂಡ್. ಹಿಂದೂ ರಾಷ್ಟ್ರದ ಕಲ್ಪನೆ ಬಗ್ಗೆ ಚಕ್ರವರ್ತಿಯವರು ಏನು ಹೇಳ್ತಾರೆ? ಹಿಂದೂ ರಾಷ್ಟ್ರ ಈಗಲೂ ಇದೆ ಮತ್ತು ಯಾವಾಗಲೂ ಇದೆ ಅಂತ ನಾನು ಭಾವಿಸ್ತೀನಿ. ಹಿಂದೂ ರಾಷ್ಟ್ರ ನನ್ನ ಕಲ್ಪನೆಯದ್ದು ಸಾವರ್ಕರ್ರ ಕಲ್ಪನೆಯ ಹಿಂದೂ ರಾಷ್ಟ್ರ. ಆ ಸಿಂಧು ಸಿಂಧು ಪರ್ಯಂತ ಯಸ್ಯ ಭಾರತ ಭೂಮಿಕಾ ಪಿತೃಭೂಫ್ ಪುಣ್ಯಭೂಶ್ಚೈವ ಸವೈ ಹಿಂದೂ ರೀತಿ ಸ್ಮೃತಃ ಅಂತ ಅವರೇನು ಕೋಟ್ ಮಾಡಿದರು. ಈ ಸಿಂಧು ಸಾಗರದಿಂದ ಅಥವಾ ನಮ್ಮ 3 ಸಾಗರಗಳು ಸೇರುವಂಥ ಜಾಗದಿಂದ ಹಿಮಾಲಯದವರೆಗೂ ಹರಡಿರುವಂಥ ವಿಸ್ತಾರವಾದ ಭೂಮಿ ಅಖಂಡ ಭಾರತ. ಈ ಅಖಂಡ ಭಾರತವನ್ನು ಯಾರು ಪಿತೃಭೂಮಿ ಪುಣ್ಯಭೂಮಿ ಅಂತ ಭಾವಿಸ್ತಾರೋ ಅವರೆಲ್ಲರೂ ಹಿಂದೂಗಳು ಅಂತ ಭಾವಿಸೋದಾದರೆ ಈ ರಾಷ್ಟ್ರೀಯತೆ ಎಲ್ಲರೂ ಒಪ್ಕೋಬೇಕು. ಅದು ಮುಸಲ್ಮಾನರು ಒಪ್ಕೊಳ್ಬೇಕು, ಕ್ರಿಶ್ಚಿಯನ್ರು ಒಪ್ಕೊಳ್ಬೇಕು, ಪಾರ್ಸಿಗಳು ಒಪ್ಕೊಳ್ಬೇಕು. ಅದು ಎಲ್ಲರೂ ಕೂಡ ಒಪ್ಕೊಳ್ಬೇಕಾಗಿರುವಂಥ ಸಂಗತಿ. ಹೇಗೆ ಪಾರ್ಸಿಗಳು ನನ್ನ ರಾಷ್ಟ್ರವನ್ನು ಪ್ರೀತಿಸ್ತಾರೋ ಹಾಗೆ ಈ ರಾಷ್ಟ್ರದ ಪ್ರತಿಯೊಬ್ಬರು ಪ್ರೀತಿಸಿದರೆ ಹಿಂದೂ ರಾಷ್ಟ್ರವೇ. ಹಿಂದೂ ಅನ್ನೋ ಹೆಸರಿನೊಂದಿಗೆ ಅಷ್ಟೇ ನಿಮಗೆ ಪ್ರಾಬ್ಲಮ್ ಇರೋದು. ಹಿಂದೂ ಅನ್ನೋದು ರಾಷ್ಟ್ರೀಯತೆಯ ಸಂಕೇತ. ಸಿಂಧು ಅನ್ನೋ ನದಿಯಿಂದ ಆಚೆಗಿದ್ದವರೆಲ್ಲ ಹಿಂದೂಗಳು. ಹೇಗೆ ಭಾರತದಲ್ಲಿರೋರು ಭಾರತೀಯರು, ಹಾಗೆ ಈ ಭಾಗದಲ್ಲಿರೋರೆಲ್ಲ ಹಿಂದೂಗಳು ಅಂತ. ಇವತ್ತಿಗೂ ಕೂಡ ಹಜ್ಜಿಗೆ ಅಂತ ಹೋಗುವಂಥ ಈ ಜನರನ್ನ ಹಿಂದೂಸ್ತಾನಿಯರು ಅಂತಾನೆ ಕರೆಯೋದು, ಹಿಂದೂಗಳು ಅಂತಾನೆ ಕರೆಯೋದು. ಅದು ಅವರಿಗೂ ಗೊತ್ತಿದೆ. ಹಿಂದೂ ಅನ್ನೋದು ಅವಿಭಾಜ್ಯ ಅಂಗ ಅಂತ. ಹೀಗಾಗಿ ಇದು ಹಿಂದೂ ರಾಷ್ಟ್ರ ಅಂತ ಕರೆಯೋದಾದರೆ ಭಾರತವನ್ನು ಪ್ರೀತಿಸುವ ರಾಷ್ಟ್ರ ಅಂತ. ಸೊ ಹೀಗಾಗಿ ಭಾರತವನ್ನು ತನ್ನ ಪಿತೃಭೂಮಿ ಅಂತ ಕರೆಯುವಂಥ ರಾಷ್ಟ್ರ. ನೀವು ಭಾರತದಲ್ಲಿ ಇದ್ಕೊಂಡು ಪಾಕಿಸ್ತಾನವನ್ನು ಪಿತೃಭೂಮಿ ಅಂತ ಕರೆದ್ರೆ ನಾವು ನಿಮ್ಮನ್ನು ಒಪ್ಪಿಕೊಳ್ಳೋದು ಹೆಂಗೆ? ಇಟ್ ಈಸ್ ನಾಟ್ ಪಾಸಿಬಲ್. ಹೀಗಾಗಿ ಇವತ್ತಿಗೂ ಭಾರತ ಹಿಂದೂ ರಾಷ್ಟ್ರವೇ ಮತ್ತು ಯಾವತ್ತಿಗೂ ಹಿಂದೂ ರಾಷ್ಟ್ರವೇ ಆಗಬೇಕು ಅಂತ ಯಾರಾದರೂ ಹೇಳ್ತಿದ್ರೆ ಅದು ಆಗಿದೆ. ನಾವು ಅದನ್ನು ಐಡೆಂಟಿಟಿನ ಗಟ್ಟಿ ಮಾಡಬೇಕು ಅಷ್ಟೇ. ನೈಸ್. ತುಂಬ ಖುಷಿ ಆಯಿತು. ಇಷ್ಟು ಹೊತ್ತು ಇದ್ದು ಸಾಕಷ್ಟು ವಿಚಾರಗಳನ್ನು ಮಾತಾಡಿದ್ವಿ. ಇನ್ನು ಟಿ ವಿ ವಿಕ್ರಮ, ಮಹೇಶ್ ವಿಕ್ರಮ ಹೆಗಡೆ ಅವರ ಒಂದು ಕನಸು ಇದು ಏನು ಅಂತಂದರೆ ಇವತ್ತಿನ ಯೂತ್ಸ್ಗೆ ಅವ್ರಿಗೆ ಅರ್ಥ ಆಗುವ ಹಾಗೆ ಧರ್ಮ ಮತ್ತು ರಾಷ್ಟ್ರದ ಬಗ್ಗೆ ಹೇಳಬೇಕು. ಭಗವದ್ಗೀತೆ ಅವ್ರು ಕೂತು ಓದಲ್ಲ, ಅದಕ್ಕೆ ನಾವು ಅದನ್ನು ಒಂದು ವಿಡಿಯೋ ಫಾರ್ಮ್ಯಾಟ್ ಮಾಡಿ ಅವ್ರಿಗೆ ಅರ್ಥ ಮಾಡಿಸೋ ಪ್ರಯತ್ನ. ಈ ಥರದ ಕೆಲವು ಕೆಲಸಗಳು ನಡೆದಿದೆ. ನೀವು ಸಾಕಷ್ಟು ವಿಡಿಯೋಗಳನ್ನು ನೋಡಿದ್ದೀರಿ. ಏನನ್ಸುತ್ತೆ ಈ ಪ್ರಯತ್ನಗಳು? ಈ ಥರದ ಪ್ರಯತ್ನಗಳು ಆಗಬೇಕಿತ್ತು. ಅದು ತುಂಬ ಚೆನ್ನಾಗಿ ಮಹೇಶ್ ಮಾಡಿದ್ದಾರೆ. ಮಹೇಶ್ ನನಗೆ ಬಹಳ ಹಳೆಯ ಗೆಳೆಯರು. ಅವರು ಪೋಸ್ಟ್ ಕಾರ್ಡ್ ಮಾಡುವಾಗ ಆ ಸಂದರ್ಭದಲ್ಲಿ ಎದುರಿಸಿರುವಂಥ ಸವಾಲುಗಳು ನಂಗೆ ಗೊತ್ತಿದೆ. ನೀವೇನೇನು ಪ್ರಶ್ನೆ ನಾನು ಕೇಳಿದ್ರು ಬಹುತೇಕ ಪ್ರಶ್ನೆ ಮಹೇಶ್ಗೂ ಕೇಳ್ಬೋದು. ಅವೆಲ್ಲ ಸವಾಲುಗಳನ್ನು ಎದುರಿಸಿದ್ದು ಮತ್ತು ಇವತ್ತು ಈ ಹಂತಕ್ಕೆ ಬಂದು ನಿಂತಿರೋದು ಇಟ್ಸ್ ಗುಡ್. ಒಂದು ಬದಲಾವಣೆ ತರಲಿಕ್ಕೆ ನಾವೆಲ್ಲರೂ ನಮ್ಮ ಕೈಯಲ್ಲಿರುವಂಥ ಎಲ್ಲ ಸಾಮರ್ಥ್ಯವನ್ನು ಬಳಸಬೇಕು ಅಂತ. ಒಬ್ಬ ಮೋದಿ ಏನೋ ಮಾಡಿಬಿಡ್ತಾರೆ ಅಂತ ನಂಬ್ಕೊಂಡು ಕೂತ್ಕೊಂಡಿರೋದಿದೆಯಲ್ಲ, ಅದು ಖಂಡಿತವಾಗಿ ತಪ್ಪು ಅಂತ ನಾನು ಯಾವಾಗಲೂ ಭಾವಿಸ್ತೀನಿ. ಕರ್ನಾಟಕ BJPಗೆ ಹಂಗಿದೆ ಅಥವಾ ಎಲ್ಲ ಕಡೆ BJPಗಳಿಗೂ ಇದೆ. ಮೋದಿ ಏನೋ ಮಾಡಿಬಿಡ್ತಾರೆ ಅಂತ. ಅಫ್ಕೋರ್ಸ್ ಮೋದಿ ಏನೋ ಮಾಡ್ತಾರೆ, ಬಟ್ ನನ್ನ ಕರ್ತವ್ಯ, ನನ್ನ ಪಾಲು ಏನು, ಆ ಪಾಲನ್ನು ಪ್ರತಿಯೊಬ್ಬರು ಕೊಡಬೇಕು. ನನಗೆ ವಿಕ್ರಮವನ್ನು ನೋಡಿದಾಗ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಿದ್ದೀರಾ ಅಂತ ಅನ್ಸುತ್ತೆ. ಅದು ನೀವೆಲ್ಲ ಬಂದ ನಂತರ ಅಂತೂ ಇನ್ನೂ ಹೆಚ್ಚು ಶಕ್ತಿ ಅದಕ್ಕೆ ಸಿಕ್ಕಿದೆ. ನನಗೆ ಭಾಳ ಸಂತೋಷ ಇದೆ. ಎಲ್ಲರೂ ಸೇರಿ ಇನ್ನು ಸ್ವಲ್ಪ ಬಲಗೊಳಿಸೋಣ. ರಾಷ್ಟ್ರೀಯತೆಯ ವಿಚಾರಧಾರೆ ಏನೋ ಅದು ಯಾವುದೋ ಒಂದು ಕಲ್ಟಿಗೆ ಅಥವಾ ಯಾವುದೋ ಒಂದು ಇದಕ್ಕೆ ಸೀಮಿತವಾಗದೆ ವಿಸ್ತಾರವಾಗಿ ಪ್ರತಿಯೊಬ್ಬರಿಗೂ ಸೇರಿರುವಂಥ ಈ ವಿಚಾರಧಾರೆ ವ್ಯಾಪಕವಾಗಿ ಬೆಳಿಬೇಕು. ಅದಕ್ಕೆ ವಿಕ್ರಮ ಭಾಳ ದೊಡ್ಡ ಕೆಲಸ ಮಾಡ್ತಿದೆ. ನನಗಂತೂ ಭಾಳ ಅಭಿಮಾನ ಇದೆ. ವಿಕ್ರಮ ನಮ್ಮದು ಅಂತ ಹೇಳ್ಕೊಳ್ಳಿಕ್ಕೆ ಭಾಳ ಸಂತೋಷ ಇದೆ. ಸೊ ಗುಡ್ ಲಕ್ ಅಂತಷ್ಟೇ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇಷ್ಟೊತ್ತು ನಮ್ಮ ಜೊತೆಗಿದ್ದಕ್ಕೆ ತುಂಬ ಖುಷಿ ಆಯಿತು ಮಾತಾಡಿ. ಥ್ಯಾಂಕ್ ಯು ಕೀರ್ತಿ. ಇದಾಗಿತ್ತು ಇವತ್ತಿನ ವಿಕ್ರಮ ಪಾಡ್ಕಾಸ್ಟ್. ಮತ್ತೊಬ್ಬ ಅತಿಥಿ ಜೊತೆ ಮತ್ತೆ ಬರ್ತೀನಿ. ನೋಡ್ತಾ ಇರಿ TV ವಿಕ್ರಮ. ದೇಶ ನಿಮ್ಮ ಕೈಯಲ್ಲಿ, ಅಂದರೆ ನಮ್ಮೆಲ್ಲರ ಕೈಯಲ್ಲಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.